ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಹಾಗೆಯೇ ನಮ್ಮ ಶಾಕಾಹಾರಿ ಚಿತ್ರತಂಡದ ಮುಖ್ಯ ಭೂಮಿಕೆಯಲ್ಲಿ ನಿರ್ವಹಿಸಿರುವ ಅಭಿನಯಾಸುರ ರಂಗಾಯಣ ರಘು ಸರ್, ಗೋಪಾಲಕೃಷ್ಣ ದೇಶಪಾಂಡೆ ಸರ್, ನಿರ್ದೇಶಕರಾದ ಸಂದೀಪ್ ಹಾಗೂ ಚಿತ್ರತಂಡದ ಎಲ್ಲ ಚಿತ್ರತಂಡದವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಶಾಕಾಹಾರಿ ಚಿತ್ರ ಕಳೆದ ವಾರ ಬಿಡುಗಡೆ ಆಗಿದೆ, ಕಳೆದ ಶುಕ್ರವಾರ. ಇವತ್ತು ನಿಮ್ಮ ಮುಂದೆ ನಾವು ಬರಲಿಕ್ಕೆ ಒಂದು ಕಾರಣ ಇದೆ. ಏನಂದರೆ ಈ 5-6 ದಿನ, ಇವತ್ತು 7ನೇ ದಿನ. ಈ 7 ದಿನಗಳಲ್ಲಿ ಒಂದು ನಮಗೆ ತೃಪ್ತಿದಾಯಕವಾದ ಒಂದು ಜರ್ನಿಯನ್ನು ನಾವು ಮಾಡಿದ್ದೀವಿ. ಕರ್ನಾಟಕದ ಅನೇಕ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಆಗಿದೆ. ಎಲ್ಲೆಲ್ಲಿ ಬಿಡುಗಡೆ ಆಗಿದೆ ಅಲ್ಲೆಲ್ಲ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ. ಚಿತ್ರ ನೋಡಿದ ಎಲ್ಲರೂ ಕೂಡ, ನಾನಂತೂ ಯಾವ ಊರಲ್ಲಿ ಇರ್ತೀನೋ, ಈ 7 ದಿನಗಳಲ್ಲಿ ಯಾವ್ಯಾವ ಊರಲ್ಲಿ ಇದ್ದೀನೋ ಆ ಊರಲ್ಲಿ ಪ್ರತಿದಿನ ಆ ಶೋಗೆ 1 ಅಥವಾ 2 ಶೋಗೆ ಅಟೆಂಡ್ ಮಾಡಿದ್ದೀನಿ. ಚಿತ್ರಮಂದಿರಕ್ಕೆ ಬಂದ ಯಾವೊಬ್ಬ ಪ್ರೇಕ್ಷಕನೂ ನಿರಾಸೆಯಿಂದ ಅಥವಾ ಅಸಮಾಧಾನದಿಂದ ಹೊರಗೋಗಿಲ್ಲ. ಪ್ರತಿಯೊಬ್ಬರೂ ಕೂಡ ಸಂತೋಷದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದಾರಪ್ಪ ಇವರು ಅನ್ನುವ ಸಮಾಧಾನದಿಂದ ಹೊರಗಡೆ ಹೋಗೋದನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಒಬ್ಬ ನಿರ್ಮಾಪಕ ಆಗಿ ಒಂದು ಸಾರ್ಥಕ ಭಾವ ನನ್ನಲ್ಲಿ ಇದೆ. ಇದು ಒಂದಾಯಿತು. ಇದರ ಇನ್ನೊಂದು ಮುಖ ಏನು ಅಂದರೆ, ನಾವೀಗ ಕಮರ್ಷಿಯಲ್ ವೈಸ್, ಕಲೆಕ್ಷನ್ ವೈಸ್ ನೋಡಿದರೆ ನಾವು ಅಷ್ಟೊಂದು ಸಮಾಧಾನಕರವಾಗಿ ಇಲ್ಲ. ಚಿತ್ರದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಹೆಚ್ಚು ಜನರನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಅದು ನಮ್ಮ ಅಸಾಮರ್ಥ್ಯ ಇರಬಹುದು, ಒಬ್ಬ ನಿರ್ಮಾಣ ಸಂಸ್ಥೆಯ ಲಿಮಿಟೇಷನ್ಗಳು ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬೇರೆ ಬೇರೆ ರೀತಿಯ ಹೊಸ ಪ್ರಯೋಗಗಳನ್ನು ಮಾಡಿ ಜನರನ್ನು ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ವಿ, ರೀಚ್ ಆಗಿದ್ದೀವಿ ಕೂಡ. ಬೆಂಗಳೂರಿನಲ್ಲಂತೂ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಬೆಂಗಳೂರಿನಲ್ಲಿ ಥಿಯೇಟರ್ಗಳ ಸಂಖ್ಯೆ ಮತ್ತು ಶೋಗಳ ಸಂಖ್ಯೆ ಎರಡೂ ಕೂಡ ಜಾಸ್ತಿ ಆಗಿದೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಸ್ವಲ್ಪ ಹಿಂದಿದ್ದೀವಿ ಅನ್ನೋ ಫೀಲಿಂಗ್ ನಮಗಿದೆ. ಇದು ಇನ್ನೂ ಹೆಚ್ಚು ಜನರಿಗೆ, ಚಿತ್ರದ ಬಗ್ಗೆ ಅಂತೂ ಒಳ್ಳೆಯ ಅಭಿಪ್ರಾಯ ಇದೆ, ಆದರೆ ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು. ಹಾಗೆ ತಲುಪಲಿಕ್ಕೆ ಏನು ಮಾಡಬೇಕು ಅಂದಾಗ ನಮ್ಮ ಲಿಮಿಟೇಷನ್ನಲ್ಲಿ ನಮಗೆ ಬೇರೆ ಇನ್ಯಾವುದೂ ಕಾಣಲಿಲ್ಲ. ಬಾಂಧವರಾಗಿ ಕಂಡವರು ನೀವೇ. ಮಾಧ್ಯಮದವರು ಸಮಾಜದ ಕಣ್ಣು. ಸಮಾಜ ಏನನ್ನೇ ನೋಡಿದರೂ ನಿಮ್ಮ ಮೂಲಕ ನೋಡುತ್ತೆ. ನೀವೇನು ತೋರಿಸ್ತೀರೋ ಅದನ್ನು ನೋಡುತ್ತೆ. ನೀವು ಹೇಳುವ ಮಾತನ್ನು ನಂಬುತ್ತೆ. ಆ ಒಂದು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡು ಬಂದಿರುವ ಕರ್ನಾಟಕದ ಮಾಧ್ಯಮದವರು ನಮ್ಮ ಚಿತ್ರದ ಬಗ್ಗೆ, ಚಿತ್ರ ಹೇಗಿದೆಯೋ ಹಾಗೆ, ಈ ಚಿತ್ರ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದರೆ ಚೆನ್ನಾಗಿದೆ ಅಂತ ಜನರಿಗೆ ತಲುಪಿಸ್ಕೊಡ್ಬೇಕು ಅಂತ ಕೈ ಮುಗಿದು ವಿನಂತಿ ಮಾಡಲಿಕ್ಕೋಸ್ಕರ ಈ 1 ವಾರದ ನಂತರ ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ. ಚಿತ್ರದ ಬಗ್ಗೆ, ಇನ್ನುಳಿದ ಸಂಗತಿಗಳ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತು ರಂಗಾಯಣ ರಘು ಸರ್ ಇವರೆಲ್ಲರೂ ಮಾತಾಡ್ತಾರೆ. ನಾನು ವಿಶೇಷವಾದ ಕೃತಜ್ಞತೆಗಳನ್ನು ರಂಗಾಯಣ ರಘು ಸರ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಸರ್ಗೆ ಸಲ್ಲಿಸಬೇಕು. ಯಾಕೆಂದರೆ ಅವರು ಬಹು ಬೇಡಿಕೆಯ ನಟರು, ಪ್ರಸಕ್ತ ಕಾಲಮಾನದ ಬಹು ಬೇಡಿಕೆಯ ನಟರು. ಆದರೂ ಕೂಡ ನಾವು ಎಲ್ಲ ಹೊಸಬ್ರು ಸೇರಿ ಚಿತ್ರವನ್ನು ಮಾಡಿದ್ದೀವಿ ಅಂತ ವಿಶೇಷವಾದ ಪ್ರೀತಿ ಮತ್ತು ಕಾಳಜಿಯಿಂದ ನಮ್ಮ ಚಿತ್ರದ ಪ್ರಮೋಷನ್ಗೆ ಸಹಾಯ ಮಾಡ್ತಿದ್ದಾರೆ. ಏನೇ ಕೆಲಸಗಳಿದ್ದರೂ ಪ್ರಿಯಾರಿಟಿ ಮೇಲೆ ನಾವು ಕರೆದಲ್ಲೆಲ್ಲ ಬಂದಿದ್ದಾರೆ, ನಮ್ಮ ಸಹಕಾರವನ್ನು ನೀಡಿದ್ದಾರೆ. ಇದಿಷ್ಟನ್ನು ತಮ್ಮ ಮುಂದೆ ಒಬ್ಬ ನಿರ್ಮಾಪಕನಾಗಿ ಅರಿಕೆ ಮಾಡಿಕೊಂಡು ರಂಗಾಯಣ ರಘು ಸರ್ ಮತ್ತು ನಿರ್ದೇಶಕರು ಮಾತಾಡ್ತಾರೆ. ನಮಗೆ 90 ಥಿಯೇಟರ್ಗಳು ಅಲಾಟ್ ಆಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಅದರಲ್ಲಿ ತುಂಬ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಇದ್ದಿದ್ದರಿಂದ ಅಷ್ಟು ಥಿಯೇಟರ್ಗಳಲ್ಲಿ ಮೊದಲನೇ ವಾರ ರಿಲೀಸ್ ಆಗಲಿಕ್ಕೆ ಆಗಿರಲಿಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರು ಮುಂಬರುವ ದಿನಗಳಲ್ಲಿ ಆ ಎಲ್ಲ ಥಿಯೇಟರ್ಗಳು ಆ್ಯಡ್ ಆಗುತ್ತೆ ಅಂತ ಹೇಳಿದರು. ಹಾಗೆ ಸೇರ್ಕೊಳ್ತಾ ಇವತ್ತು 56 ಥಿಯೇಟರ್ಗಳಲ್ಲಿ ಆಗ್ತಾ ಇದೆ. ಹೆಚ್ಚು ಕಡಿಮೆ ಒಂದು
90 ಶೋಗಳ ಹತ್ರ ಪ್ರದರ್ಶನ ಆಗ್ತಾ ಇದೆ. KRG ಒಂದು ಡಿಸ್ಟ್ರಿಬ್ಯೂಷನ್ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಕಡೆಯಿಂದನೇ ನೀವು ಜನರು ರೀಚ್ ಆಗ್ತಿಲ್ಲ ಅಂದರೆ ಏನು ಪ್ರಾಬ್ಲಮ್? ಒಳ್ಳೆ ಮಾರ್ಕೆಟಿಂಗ್ ಇತ್ತು, ಎಲ್ಲ ಇತ್ತು, ಸಿನಿಮಾ ಟಾಕ್ ಚೆನ್ನಾಗಿತ್ತು. ಏನಾದರೂ ಬೇರೆ ಥರದ ಏನೋ ಪ್ರಾಬ್ಲಮ್ ಆಯ್ತಾ ಸಿನಿಮಾಗೆ? ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಬಂದರು. ನಾನು ತುಂಬ ದೊಡ್ಡ ಸಂಗತಿಯನ್ನು ಕೇಳಿದಿರಿ ನನಗೆ. ನಾನು ಅನುಭವದಲ್ಲಿ ಮತ್ತು ತಿಳುವಳಿಕೆಯಲ್ಲಿ ಎರಡರಲ್ಲೂ ನಾನು ತುಂಬ ಚಿಕ್ಕವನು. ಆದರೆ ಆ ಒಂದು ಸೀಮಿತ ಅನುಭವ ಮತ್ತು ತಿಳುವಳಿಕೆಯ ಆಧಾರದ ಮೇಲೆ ಹೇಳೋದಾದರೆ ಡಿಸ್ಟ್ರಿಬ್ಯೂಟ್ರಿಂದ ಏನೋ ನಮಗೆ ಹರ್ಡಲ್ ಆಗಿದೆ ಅಂತ ಅನಿಸ್ತಿಲ್ಲ. ತುಂಬ ಚಿತ್ರಗಳು ಬಂದಿದ್ದಾವೆ. ಕಳೆದ ವಾರ ತುಂಬ ಚಿತ್ರಗಳು ರಿಲೀಸ್ ಆಗಿದ್ದಾವೆ. ಆಮೇಲೆ ಆಲ್ರೆಡಿ ಓಡ್ತಾ ಇರುವ ಚಿತ್ರಗಳು, ಉಪಾಧ್ಯಕ್ಷ ಇರಬಹುದು, ಕಾಟೇರ ಇರಬಹುದು, ಮತ್ತು ಬೇರೆ ಭಾಷೆಯ ಚಿತ್ರಗಳ ಅಭಿಮಾನಿಗಳು ಕೂಡ ಕರ್ನಾಟಕದಲ್ಲಿದ್ದಾರೆ. ಆ ಚಿತ್ರಗಳು ಇದ್ದಾವೆ. ಇದೆಲ್ಲದರ ಒತ್ತಡದಲ್ಲಿ ಸ್ವಲ್ಪ ತೊಡಕುಗಳು ಆಗಿದ್ದು ನಿಜ. ನಮ್ಮ ಚಿತ್ರದ ಕ್ಯಾಲಿಬರ್ ಏನಿತ್ತು ಆ ಕ್ಯಾಲಿಬರ್ಗೆ ಸರಿಯಾದ ಸಂಖ್ಯೆಯಲ್ಲಿ ಥಿಯೇಟರ್ಗಳು ಸಿಗಲಿಲ್ಲ. ಅದಕ್ಕೆ ಸರಿಯಾಗಿ ಜನರನ್ನ ರೀಚ್ ಆಗಲಿಕ್ಕೆ ಆಗಲಿಲ್ಲ ಅನ್ನೋದು ನನ್ನ ಫೀಲಿಂಗು. ಅದರಲ್ಲಿ ನಮ್ಮದೇ ಫೇಲ್ಯೂರ್ ಇದೆ ಅಂತ ಅನಿಸುತ್ತೆ ನಮಗೆ. ಯಾಕೆಂದರೆ ಒಂದು ಚಿಕ್ಕ ನಿರ್ಮಾಣ ಸಂಸ್ಥೆ, ನಮ್ಮ ಸೀಮಿತ ಚೌಕಟ್ಟಿನಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ಅದಷ್ಟನ್ನೇ ಮಾಡಿದ್ವಿ. ಒಂದು ಒಂದು ಬಜ್ ಕ್ರಿಯೇಟ್ ಆಗುವ ಹಾಗೆ ಆ ಥರದ್ದೇನೋ ಒಂದು ದೊಡ್ಡದೇನೋ ಮಾಡೋಕ್ಕಾಗಲಿಲ್ಲ ನಮಗೆ. ಬಹುಶಃ ಅದಕ್ಕಿರ್ಬೋದು. ಮುಂದಿನ ದಿನಗಳಲ್ಲಿ ತಾವೆಲ್ಲ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚು ಜನರನ್ನ ರೀಚ್ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ನಿರ್ಮಾಣ ಸಂಸ್ಥೆ ಚಿಕ್ಕದಿದೆ, ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಏನಂತ ಗೊತ್ತಾಗಿದೆ. ಹಾಂ ಸರ್. ಬಟ್ ಜನ ಥಿಯೇಟ್ರಿಗೆ ಬರ್ದೇನೆ ಬೇರೆ ಪ್ಲಾಟ್ಫಾರ್ಮ್ಗೆ ಬರಬೇಕು ಅಂತ ಏನೋ ಕಾಯ್ತಾ ಇದ್ದಾರೆ. ನಿಮ್ಗೆ ಅನಿಸ್ತಾ ಇದೆಯಾ ಹಾಗೆ? ಅಥವಾ ಬೇರೆ ಪ್ಲಾಟ್ಫಾರ್ಮ್ನ ಏನೋ ಅಪ್ರೋಚ್ ಮಾಡಿದಾರ ಈಗ? ಇಲ್ಲ, ಅದು ನೀವು ಹೇಳ್ತಿರೋದು ನಿಜ ಇದೆ ಸರ್. ಈಗ ಸ್ಯಾಟಲೈಟ್ ಇರ್ಬೋದು, OTT ಇರ್ಬೋದು, ತುಂಬ ಪ್ಲ್ಯಾಟ್ಫಾರ್ಮ್ಗಳ ಜೊತೆ ಡಿಸ್ಕಷನ್ ನಡೀತಾ ಇದೆ. ಅವರಾಗೆ ಅಪ್ರೋಚ್ ಮಾಡಿರುವ ಸಂದರ್ಭ ಕೂಡ ಇದೆ. ಆದರೆ ಒಂದು ಅಂಶ ಇಲ್ಲಿ ಗಮನಿಸಬೇಕು ಏನು ಅಂದರೆ, ನಮ್ಮದು ಪಕ್ಕಾ ಥಿಯೇಟರ್ ಸಿನಿಮಾ. ಅನಿವಾರ್ಯಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಬೋದು ಬಿಟ್ಟರೆ ಇದರ ನಿಜವಾದ ಸಾರವನ್ನು, ಸತ್ವವನ್ನು ಅನುಭವಿಸ್ಬೇಕು ಅಂದರೆ ಥಿಯೇಟರ್ನಲ್ಲೇ ನೋಡಬೇಕು. ಇದು ಪಕ್ಕಾ ಥಿಯೇಟರ್ ಸಿನಿಮಾ ಆಗಿರೋದ್ರಿಂದ ನಾವು ಜನ ಥಿಯೇಟರ್ನಲ್ಲೇ ನೋಡಲಿ ಅಂತ ಅಪೇಕ್ಷೆ ಪಡ್ತೀವಿ ಸರ್. ಕ್ಲಾಸ್ ಸಿನಿಮಾ ಅನ್ನೋದು ಸೊ BKTನಲ್ಲೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸರ್. ನಾವು ಹಾಗೆ ಅನ್ಕೊಂಡಿದ್ವಿ, ಸ್ವಲ್ಪ ಕ್ಲಾಸ್ ಸಿನಿಮಾ ಆ ಥರದ ಆಡಿಯನ್ಸ್ ಮಾತ್ರ ನೋಡ್ತಾರೆ ಅಂತ. ಆದರೆ ವಾಸ್ತವ ಏನು ಅಂದರೆ, ನಾವು ಕೆಲವೊಂದು ಚಿಕ್ಕ ಚಿಕ್ಕ ಊರುಗಳಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದಲ್ಲೆಲ್ಲ, ಉದಾಹರಣೆಗೆ ಬೈಲಹೊಂಗಲ ಇರ್ಬೋದು, ಭದ್ರಾವತಿ ಇರ್ಬೋದು, ಈ ಥರ ಚಿಕ್ಕ ಚಿಕ್ಕ ಊರುಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ. ವರ್ಡ್ ಆಫ್ ಮೌತಿಂದನೇ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಮತ್ತು ಕೆಲವೊಂದು ಸೀನ್ನಲ್ಲಿ ತುಂಬ ಚಪ್ಪಾಳೆ, ಸಿಳ್ಳೆಗಳೆಲ್ಲ ಕೇಳ್ತಾ ಇದ್ದೀವಿ. ಈವನ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ಚಪ್ಪಾಳೆ, ಸಿಳ್ಳುಗಳ ಶಬ್ದಗಳನ್ನ ಕೇಳಿದಾಗ ತುಂಬ ರೋಮಾಂಚನ ಆಗುತ್ತೆ. ಹಾಗಾಗಿ ನಮ್ಮ ಏನೊಂದು ಯೋಚನೆ ಇತ್ತು ಅದನ್ನು ಮೀರಿಯೂ ಈ ಚಿತ್ರ ಬಂದಿದೆ, ಔಟ್ಪುಟ್ ಆಗಿದೆ. ಕ್ಲಾಸ್ ಸಿನಿಮಾ ಏನಲ್ಲ, ಇದು ಒಂಥರ ಮಾಸ್ ಸಿನಿಮಾನೇ. ಆ ಥರದ ರೆಸ್ಪಾನ್ಸೇ ಸಿಕ್ಕಿದೆ ನಮಗೆ. ಎಲ್ಲರಿಗೂ ನಮಸ್ತೆ. ಸರ್ ಆಗಲೇ ಒಂದು ಪ್ರಶ್ನೆ ಕೇಳಿದ್ರು, ಅಂದರೆ ಏನಕ್ಕೆ ರೀಚ್ ಇಷ್ಟೆಲ್ಲ ಪಬ್ಲಿಸಿಟಿ ಇದ್ರೂ ಏನಕ್ಕೆ ಇನ್ನು ಜನ ರೀಚ್ ಮಾಡೋಕ್ಕಾಗ್ತಿಲ್ಲ ಅಂತ. ಅದಕ್ಕೊಂದು ಸಣ್ಣ ನಮ್ಮಲ್ಲಾದ ಒಂದು ಇದು ಹೇಳ್ತೀನಿ. ಆದರೆ ಏನಂದರೆ, ನಮ್ದು ಇದೊಂದು ಕ್ಲಾಸ್ ಸಿನಿಮಾ ಅಂತ ಅಂದ್ಕೊಂಡೆ ನಾವು ಒಂದಿಷ್ಟು ಸೀಮಿತ ಜನಕ್ಕೆ ಮತ್ತು ಆಮೇಲೆ ನಮ್ಮದೇ ಆದ ಒಂದು ಟಾರ್ಗೆಟ್ ಆಡಿಯನ್ಸ್ ಅಂತ ನಾವು ಮಾಡ್ಕೊಂಡ್ವಿ. ಬಟ್ ಅದು ರಿಲೀಸ್ ಆದಮೇಲೆ ಅದು ತಗೊಂಡಿದ್ದು ವಿಸ್ತಾರ ಆಗಿರ್ಬೋದು, ಅಂದರೆ ಅದರದ್ದು ಏನದು ಅದು ಹರಡಿದ್ದಿರ್ಬೋದು, ಮತ್ತು ಆಮೇಲೆ ಅದು ಜನಗಳಿಗೆ ರೀಚ್ ಆಗಿದ್ದಿರ್ಬೋದು. ಅದಾದಮೇಲೆ ನಮಗೆ BKT ಸೆಂಟರ್ಗಳಲ್ಲೂ ಸಹ ಜನ ತುಂಬಿ ಅದನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ಮುಂಚಿಂದನೇ ನಾವು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಿದ್ರೆ ಬಹುಶಃ ಈ ಥರದ ನಮಗೆ ಒಂದು ಸಣ್ಣ ಸಮಸ್ಯೆ ಎದುರಾಗ್ತಿದ್ದಿಲ್ಲ ಅಂತ ಅನಿಸ್ತು. ಸೊ ಸ್ಟಾರ್ಟಿಂಗಿಂದನೇ ನಮ್ದೊಂದು ಟಾರ್ಗೆಟ್ ಆಡಿಯನ್ಸ್ ಥರ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ವಿ, ಅಲ್ಲಿ ನಾವು ಇದಾಗಿದ್ದು. ಹಾಗಾಗಿ ನಮಗೆ ಹೆಚ್ಚು ನಮ್ಮ ಸುತ್ತ ವಲಯದಲ್ಲಿ ಭಾಳಷ್ಟು ರೀಚ್ ಆಗಿದೆ. ಅದು ಬಿಟ್ಟು ಹೋಗಿಲ್ಲ ಅನ್ನೋದು ಒಂದು ಸಣ್ಣ ಕೊರಗಿತ್ತು. ಸೊ ಇದಾದ ಮೇಲೆ ನಮಗೆ ರೀಸೆಂಟಾಗಿ ಬಂದಿದ್ದು ರಿವ್ಯೂಸ್ ಆಗಿರ್ಬೋದು, ಮತ್ತು ಆಮೇಲೆ ಫುಡ್ ಫಾಲ್ಸ್ ಆಗಿರ್ಬೋದು, ಯಾವುದು ನಮಗೆ ಥಿಯೇಟ್ರ್ ಫೀಲಿಂಗ್ಸ್ ಆಗಿರ್ಬೋದು. ಇವಾಗಲೂ ಸಹ ಮಿನಿಮಮ್ 50% 60% ಆಕ್ಯುಪೆನ್ಸಿ ಇದೆ. ಈವನ್ ನಮಗೆ ಏನದು ಶೋಸ್ ಎಲ್ಲ ಎಕ್ಸ್ಟೆಂಡ್ ಆದಮೇಲೆ, ಮತ್ತು ಆಮೇಲೆ ಎಷ್ಟೊಂದು ಥಿಯೇಟ್ರ್ಗಳು ಆ್ಯಡ್ ಆದಮೇಲೂ ಸಹ ನಮಗೆ ಈ ಥರದ ಒಂದು ಫುಡ್ ಫಾಲ್ಸ್ ಬಂದಮೇಲೆ ನಮಗೆ ಅನಿಸಿದ್ದು, ಈ ಥರದ ಸೆಂಟರ್ಗಳಿಗೆ ನಾವಿನ್ನೂ ರೀಚ್ ಆಗಿಲ್ಲ ಅನ್ನೋ ಕಾರಣಕ್ಕೆ, ಅದೊಂದೇ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಸೇರಿರೋದು. ನಿಮ್ಮ ಮೂಲಕ ಹೆಚ್ಚೆಚ್ಚು ಜನಕ್ಕೆ ಇನ್ನೊಂದಿಷ್ಟು ರೀಚ್ ಆಗಲಿ, ನಿಮ್ಮ ಬರವಣಿಗೆ ಮೂಲಕ ಇರ್ಬೋದು ಅಥವಾ ವಿಜುವಲ್ ಮೀಡಿಯಂ ಮೂಲಕ ಇರ್ಬೋದು, ಅದೊಂದೇ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಸೇರಿರೋದು.
ಸೊ ಅದೇ ಆ ಒಂದು ಪ್ರಶ್ನೆಗೆ ನಾನು ಈ ಥರ ಹೇಳ್ಬೋದು ಅಂತ ಅನಿಸ್ತು. ಓವರಾಲ್ ಜನ ನೋಡ್ತಾ ಇಲ್ಲ ಅನ್ನೋದು ನಿನ್ನೆ ಇದೇ ವೇದಿಕೆಯಲ್ಲಿ ಇನ್ನೊಂದು ಟೀಮ್ನವರು ಬಂದು ಇದೇ ಮಾತು ಹೇಳಿದ್ರು. ಅಂದ್ರೆ ಬಹಳ ಬೇಜಾರಾಗಿ ಜನ ಬರ್ತಾ ಇಲ್ಲ, ಏನ್ ಮಾಡಿದ್ರು ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ ಅಂತ ಪುಲ್ಲಿಂಗ್ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಆಯ್ತು ಇದೇ ವೇದಿಕೆಯಲ್ಲಿ ಇದೇ ಟೈಮಲ್ಲಿ. ಹಾಗಾಗಿ ಆದ್ರೆ ಎಲ್ರಿಗೂ ಅದೊಂದು ಪ್ರಶ್ನೆ ಇದೆ, ಏನ್ ಮಾಡ್ಬೇಕು ಅಂತ. ಬಟ್ ಯಾರಿಗೂ ಒಂದು ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಇಲ್ಲ, ನಮ್ದು ಜನ ಇದೆ ಸರ್, ಅಂದ್ರೆ ಜನ ಬರ್ತಾ ಇದಾರೆ. ನಮಗೆ ಅನ್ಸಿದ್ದು ಅಂದ್ರೆ ಇಲ್ಲಿ ತನಕ ಬಂದಿರೋ ನಾವು ಜನಗಳಿಗೆ ಪರಸ್ಪರ ಭೇಟಿ ಆಗ್ತಿರೋದ್ರಿಂದ ನಮಗೆ ಅನ್ಸಿದ್ದು ಅಂದ್ರೆ ಜನಗಳಿಗೆ ಒಂದು ನಮಗೆ ರೀಚ್ ಮಾಡಿಲ್ಲ ಅನ್ನೋ ತರ. ರೀಚ್ ಆದವರೆಲ್ಲ ಖಂಡಿತವಾಗ್ಲೂ ಬರ್ತಾರೆ. ಈಗ ವರ್ಡ್ ಆಫ್ ಮೌತ್ ಇಂದಾನೆ ನಮಗೆ ಇಲ್ಲಿ ತನಕ ಫುಟ್ಫಾಲ್ ಆಗಿರೋದು. ನಮ್ದು ಯಾವುದೇ ತರದ್ ಬೇರೆ ತರದ್ ಯಾವುದೇ ಜನಗಳನ್ನ ಕರ್ಕೊಂಬರೋದಾಗ್ಲಿ ಅಥವಾ ನಮ್ಮ ಕಡೆಯಿಂದ ಕರ್ಕೊಂಬರೋದಾಗ್ಲಿ ಯಾವುದೇ ತರದ್ದು ಪ್ರಯತ್ನಗಳು ನಾವು ಮಾಡಕ್ಕೆ ಆಗಿಲ್ಲ. ಅಂಡ್ ನಮ್ಮ ಸೀಮಿತ ಇದರಲ್ಲಿ ಪರಿಧಿಯಲ್ಲಿ ನಾವು ಮಾಡಕ್ಕೆ ಆಗಿಲ್ಲ. ಬಟ್ ವರ್ಡ್ ಆಫ್ ಮೌತ್ ಇಂದ ಬಂದಿರೋ ಆ ಒಂದು ಪ್ರತಿಕ್ರಿಯೆನೇ ನಮಗೆ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಮತ್ತೆ ಬಹಳ ದೊಡ್ಡ ಈ ಏನಂತಾರೆ ಕ್ರಿಟಿಕಲಿ ಒಂದು ಒಳ್ಳೆ ಯಶಸ್ಸನ್ನು ಕೊಟ್ಟಿದೆ. ಬಟ್ ಜನಕ್ಕೆ ನಾವು ಕಮರ್ಷಿಯಲಿ ನಾವು ಯಶಸ್ಸನ್ನು ಕಾಣಬೇಕು. ಆ ಒಂದು ದೃಷ್ಟಿಯಿಂದ ನಾವು ಇನ್ನೊಂದಿಷ್ಟು ಪ್ರಚಾರ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವಾಗ ಹೊರಟಿದ್ದೀವಿ ಸರ್. ಅದಕ್ಕೇನಾದ್ರು ಪ್ಲಾನ್ ರೂಟ್ ಮ್ಯಾಪ್ ಆ ಥರ ಏನಾದ್ರು ಹಾಕೊಂಡಿದ್ರೆ ಹೆಂಗೆ ರೀಚ್ ಆಗಬೇಕು ಅಂತ? ಇಲ್ಲ ಸರ್, ಅದು ಎಲ್ಲ ಫುಲ್ಲು ಜನ ಭಾಗ್ಯಗಳು ಮೂಡಲಿದ್ದಾರೆ ಅಂತ ಕಾಣುತ್ತೆ. ನಮ್ಮ ಸಿನಿಮಾಗೂ ಬೇಕು ಅಂತ ಕಾಣುತ್ತೆ ಮೋಸ್ಟ್ಲಿ ಅದು. ಎಲ್ರಿಗೂ ನಮಸ್ಕಾರ. ನಾನು 120 ಫ್ರೇಮಲ್ಲಿ ಇದ್ದೀನಿ ಇವತ್ತು. ನಾನು ಸ್ವಲ್ಪ ನಿಧಾನ ಆಯಿತು. ಸರಿ ಆಗುತ್ತೆ ಅಂದ್ಕೊಂಡಿಲ್ಲ. ನಾನು 48 ಫ್ರೇಮ್ ಅನ್ಸ್ಕೊಂಡಿದ್ದೆ. ಇಲ್ಲ ಇಲ್ಲಿಗೆ ಬರ್ಬೇಕಾದ್ರೆ ಗೊತ್ತಾಯಿತು ನಾನು 120 ಫ್ರೇಮಲ್ಲಿ ಇದ್ದೀನಿ ಅಂತ. ಹಂಗಾಗಿ ಕ್ಷಮೆಯಲ್ಲಿ ಸಾರಿ. ಒಂದು ಖುಷಿ, ನಾವು ಖುಷಿ ಮೂಡಲ್ಲೇ ಇದ್ದೇವೆ. ಹೇಳಿದಾಗ ನನಗೂ ಭಾಳ ಬೇಜಾರಾಗ್ತದೆ. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಿಮ್ಮ ಸಪೋರ್ಟು ಒಂದು ರೀತಿ ನಮಗೆ ಎಲ್ಲ ಯೋಗರಾಜ್ ಭಟ್ರಿಂದ ಶುರುವಾಗುತ್ತೆ. ಆಮೇಲೆ ಅಶ್ವಿನಿ ಮೇಡಮ್ ಬರ್ತಾರೆ, ಸೂರ್ಯ ಅವರು, ದುನಿಯಾ ವಿಜಿ, ಮತ್ತು ಎಲ್ಲ ಸೃಜನ್ ಲೋಕೇಶ್ ಅವರು, ನಮ್ಮ ಡೈರೆಕ್ಟರ್ಸ್ ಚೇತನ್ ಆಗ್ಬೋದು, ಅನಿಲ್ ಕುಮಾರ್, ಎಲ್ಲ ಸಾಕಷ್ಟು ಜನ ಎಲ್ಲರೂ ಅವತ್ತೆಲ್ಲ ನಮ್ಮ ಸಿನಿಮಾದವರೇ ಬಂದು, ಹೊರಗಿನ ಜನನೂ ಬಂದು ಇವೆಲ್ಲ ಆಯಿತು. ನಮಗೆ ಇಲ್ಲ ಬೇರೆ ಥರದ್ದು ಆಗಿದೆ ಅಂದ್ಕೊಂಡ್ರೆ ಇವ್ರು ಕೆಲವು ತೀರ್ಮಾನಗಳು. ನಾನಿದನ್ನು ಕ್ಲಾಸ್ ಅಂತ ನಾನು ಒಪ್ಪಲ್ಲ. ನಾನಿದನ್ನು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಕ್ಲಾಸು ಮಾಸು ಅಂತ ನಾನು ಸಪ್ರೇಟ್ ಮಾಡೋದಿಲ್ಲ. ಅದು ಹೋಗಿ ತುಂಬ ದಿನಗಳಾಗ್ಬಿಡ್ತು ಆ ಥರ ಕ್ಲಾಸು ಮಾಸ್ ಅಂತ ಹೋಗಿ. ಈಗ ಎರಡೇ ಥರದ್ದಾಗತ್ತೆ. ಒಂದು ಒಳ್ಳೆ ಸಿನಿಮಾ, ಇಲ್ಲ ನೋಡ್ದಿರೋ ಸಿನಿಮಾ, ಹೀಗೆ ಆಗುತ್ತೆ. ಇದಿಷ್ಟೆಲ್ಲ ಸಪೋರ್ಟ್ ಇದ್ದು ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡಿ, ಯಾಕೆಂದರೆ ಹೌದು ಅದನ್ನು ಯಾವತ್ತೂ ನೀವು ಅದನ್ನು ಮಾಡ್ಕೊಂಬಂದಿದ್ದೀರ. ಈಗ ಒಂದು ವನ ಅಂತಂದಮೇಲೆ ಅದರಲ್ಲಿ ಆಲದ ಮರನೂ ಇರುತ್ತೆ, ಮತ್ತಿ ಮರನೂ ಇತ್ತು, ಒಂದು ಮುಳ್ಗಿಡನೂ ಇರುತ್ತೆ, ಎಲ್ಲ ಸಣ್ಣದು ದೊಡ್ಡದು ಎಲ್ಲನೂ ಇರುತ್ತವೆ. ಎಲ್ಲ ಒಂದೇ ಥರದ ಅಳತೆ ಮರಗಳು ಇರೋದಿಲ್ಲ ಒಂದು ಕಾಡು ಅಂದಮೇಲೆ. ಇದು ಈ ಥರದ ಸಿನಿಮಾಗಳು ಬರೀ ದೊಡ್ಡ ಸಿನಿಮಾನೇ ಅಂತಂದಾಗ ಅಷ್ಟು ಈ ಕೋಟಿಗಳು ಹಾಕೋ ನಿರ್ಮಾಪಕರು ಹಂಗೆ ಸಾಲಲ್ಲಿಲ್ಲ. ಅದು ಕೆಲವರು ಮಾಡ್ತಾರೆ, ಅದಕ್ಕೆ ಇದ್ದಾರೆ, ಅದು ಮಾಡ್ತಾರೆ. ಬಟ್ ಅದ್ರ ಜೊತೆ ಈ ಸಣ್ಣ ಊರಿಬೇಕಲ್ಲ, ಎಲ್ಲ ಸಣ್ಣ ನದಿಗಳು ಸೇರಿಕೊಂಡು ಆದಾಗ ಸಮುದ್ರ ಆಗುತ್ತೆ. ಈ ನದಿಗಳು ಹರಿವೇ ಇಲ್ಲ ಅಂದಮೇಲೆ ಸಮುದ್ರ ಅದ್ರದ್ದು ಕಷ್ಟ ಆಗುತ್ತೆ. ಆ ಸಮುದ್ರದಕ್ಕೆ ಜೀವ ಹೊಳೆಯೋದು ಕಷ್ಟ ಆಗುತ್ತೆ. ನಾವು ಇದನ್ನು ಸಣ್ಣದ ನದಿ ಥರ ಶಿವಮೊಗ್ಗದ ಒಳ್ಳೆ ನದಿ ಇದು ಹರ್ಕೊಂಡು ಹೋಗ್ತೀವಿ ಅಂತ ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ. ಆದರೆ ಇವತ್ತು ನೋಡಿದಾಗ ಇವತ್ತು ಕೇಳಿದ ನನಗೊಂದು ಬೇಜಾರಾಗ್ತದೆ. ಒಂದು ರೀತಿ ಹೌದು, ಎಲ್ಲ ನಾವು ಮಾರ್ನಿಂಗ್ ಶೋ ಎಲ್ಲ 35-40% ಇರುತ್ತೆ. ಆಮೇಲೆ ಮ್ಯಾಟಿ ಮತ್ತು ಫಸ್ಟ್ ಶೋ ಎಲ್ಲ 60-70% ಆಗಿದೆ ಅಂತ ಅಂದ್ಕೊಂಡಿದ್ವಿ. ಗೊತ್ತಿಲ್ಲ ಈಗ ನಮಗೊಂದು ಏನು ಕೊಳ್ಳೆಗಾಲಕ್ಕೆ ಹೋಗಿ ಬರ್ಬೇಕು. ನಾವು ಏನೋ ತಾಯ್ದ ಗೀತೆ ಮಾಡಿಸ್ಕೊಂಡ್ಬಂದು ಒಂದು ಒಳ್ಳೇದು ಏನೋ ಒಂದು ನಿಂಬೆಹಣ್ಣು ಮಂತ್ರಿಸ್ಬೇಕು ಅಂತ ಕಾಣುತ್ತೆ ನಾವು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಬೇಕು. ಅದನ್ನು ಹೌದು ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ. ಮೋಸ್ಟ್ಲಿ ಜನ ಎಲ್ಲ ಭಾಗ್ಯಗಳು ಮೂಡಲ್ಲಿರ್ಬೇಕೇನೋ. ಎಲ್ಲ ಭಾಗ್ಯಗಳು ಕಾಲ ಅಲ್ಲ ಇದು ನಮ್ಮ ಸಿನಿಮಾದು ಇದನ್ನು ನಾವು ಸಿನಿಮಾದ ತುಂಬ ಮುಂಚೆನೇ ಮಾಡಿಬಿಟ್ವಿ. ಇದು ಟಿಫಿನ್ ಕ್ಯಾರಿಯರ್ ಅಂತೆ, ಅದಂತೆ, ಪುಸ್ತಕ ಅಂತೆ ಮಾಡೋದು ಟಿಕೆಟ್ ಜೊತೆಗೆ. ಆಮೇಲೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ತುಂಬ ಮಾಡಿದ್ವಿ. ಅದಾದಮೇಲೆ ಸುಮ್ಮನಾಯಿತು. ಗೊತ್ತಿಲ್ಲ ಯಾಕೆಂದರೆ ಇದು ಎಲ್ಲ ಸಮಸ್ಯೆಗಳನ್ನು ಹೌದು ಇದನ್ನು ನೋಡ್ತಿಲ್ಲ ಅಂತ ನಮಗೊಂದು ರೇಂಜ್ಗೆ. ನಮಗೆ ಇನ್ನು ಫೇಸ್ಬುಕ್ ತೆಗೆದ್ರೆ, ಯೂಟ್ಯೂಬ್ ತೆಗೆದ್ರೆ, ಬೇರೆ ಥರದಲ್ಲಿ ಜನ ಮಾತಾಡೋದಾಗಲೇ ಅಲ್ಲೇ ನೋಡಿದಾರಲ್ಲ ಅಂತ ಅನಿಸುತ್ತೆ. ನಾನೆಲ್ಲೋ ತರಕಾರಿ ಅಂಗಡಿಗಲ್ಲೆಲ್ಲ ಹೋದಾಗ ಸಾರ್ ಶಾಕಾಹಾರಿ ಕೊಚ್ಚಿಬಿಟ್ಟಿದ್ದೀರಾ, ಕತ್ತರಿಸ್ಬಿಟ್ಟಿದ್ದೀರಾ ಅಂತ ನಾವು ಇದನ್ನು ನೋಡಿದ್ರೆ ಅಂದರೆ ನಮ್ಗೆ ಆ ವರ್ಗದ ಜನ ನೋಡೋದೇ ಬಹಳ ಮುಖ್ಯ ಆಗುತ್ತೆ. ಎಲ್ಲ ಥರದ್ದು ಇದನ್ನು ಗೊತ್ತಿಲ್ಲ ಏನು ಮಂತ್ರ ಮಾಡಬೇಕು. ನೀವು ನಮಗೆ ಕಿವಿಲಿ ಹೇಳಿದ್ರು ಪರವಾಗಿಲ್ಲ, ಹಿಂಗೆ ಮುಕ್ತವಾಗಿ ಹೇಳಿದ್ರು ಪರವಾಗಿಲ್ಲ, ಒಂದೇನೋ ಬೇರೆ ಥರದ್ದು ಹೇಳ್ಕೊಡಿ. ಅದನ್ನು ಮಾಡ್ತೀವಿ. ಅಷ್ಟಾಗಿ ನಮಗೆ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡೋಣ. ಆ ಖುಷಿಲೇ ಬಂದೆ. ಸಪೋರ್ಟ್ ಮಾಡಿದ್ದ ವಿಚಾರವಾಗಿ ನಾವು ಮಾತಾಡಬೇಕು ಅಂತಾನೆ.
ನಿಜವಾಗ್ಲೂ ಆ ಥರದಲ್ಲಿ ಕನ್ನಡದ ಪ್ರೇಕ್ಷಕರು ಎಲ್ಲ ತಾಂತ್ರಿಕ ನೀವು ಟಿ ವಿ ಚಾನಲ್ ಆಗ್ಬೋದು, ಯೂಟ್ಯೂಬ್ನವ್ರು ಆಗ್ಬೋದು, ನಮ್ಮ ಸಿನಿಮಾದವ್ರು ಆಗ್ಬೋದು, ನೋಡಿದವ್ರು ಮೊನ್ನೆ ನಾಗ್ತಿಹಳ್ಳಿ ಚಂದ್ರಶೇಖರ್ ನೋಡಿದ್ದಾರೆ. ಅವರು ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ ಅಂದರೆ ಅಷ್ಟು ಒಳ್ಳೆ ಮಾತು ಹೇಳಿದ್ದಾರೆ. ಇದು ಯಾವ್ಯಾವ ದೃಷ್ಟಿಯಿಂದ ಈ ಸಿನಿಮಾ ಇದು ಒಳ್ಳೆ ಸಿನಿಮಾ ಅಂತ, ಇದು ಯಾವ್ಯಾವ ದೃಷ್ಟಿಯಿಂದ ಇದು ಒಳ್ಳೆ ಸಿನಿಮಾ ಅಂದ್ಬಿಟ್ಟು ಇವೆಲ್ಲ ಅಂಶಗಳಿದ್ದಾಗ ಗೊತ್ತಿಲ್ಲ ಏನು ಯಾವ್ದು ನೋಡ್ತಾರೋ, ಬೇರೆ ಥರದ್ದು ಏನೇನ ಐಟಮ್ ಗಿಟಮ್ ಇಕ್ಬೇಕಾಗಿತ್ತೋ ಇಲ್ಲ ಏನೋ ಗೊತ್ತಾಗ್ತಿಲ್ಲಪ್ಪ ನಮಗೂ ಏನೋ ಗೊತ್ತಿಲ್ಲ. ಒಂದು ಆಶಾ ಭಾವನೆ ಇದೆ, ಇದನ್ನು ನೋಡ್ತಾರೆ ಅಂತ, ಅಥವಾ ಆಮೇಲೆ OTT ಬಂದಮೇಲೆ ನೋಡ್ತಾರೆ ಗೊತ್ತಿಲ್ಲ, ಅವಾಗ ಮೆಚ್ಕೋತಾರೇನೋ ಅಂತ ಅಷ್ಟೇ. ಈಗ ಶಾಖ ಸುಡೋ ಗಾಳಿ ಇನ್ನೂ ಅಂಥದ್ದು ಅದನ್ನು ನಾನು ವ್ಯಾಪಾರಕ್ಕೆ ಇಲ್ಲ ಸರ್, ಮಾತಾಡಿದ್ದೀವಿ. ಅಂದರೆ ಎಲ್ಲ OTT ಕಡೆಯಿಂದನೂ ನಮಗೆ ಬಂದಿದೆ, ಅಂದರೆ ಆಫರ್ ಬಂದಿದೆ. ಮತ್ತು ಆಮೇಲೆ ಅವ್ರ ಕಡೆಯಿಂದನೂ ಒಂದಿಷ್ಟು ವಿಷಯಗಳು ನಮಗೆ ರೀಚ್ ಆಗ್ತಾ ಇದೆ. ಮತ್ತು ನಾವು ಒಂದಿಷ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಇವರು ನಾವು ಯಾರಿಗೆ ನಾವು ಅಪ್ರೋಚ್ ಮಾಡಿದ್ವಿ ಅವ್ರ ಕಡೆಯಿಂದ ರಿಪ್ಲೈ ಬರಲಿ ಅನ್ನೋದಕ್ಕೂ ನಾವು ಕಾಯ್ತಾ ಇದ್ದೀವಿ. ಎರಡು ಥರ ಟ್ರಾನ್ಸಾಕ್ಷನ್ ಅಂದರೆ ಕಾನ್ವರ್ಸೇಷನ್ ಆಗಿದೆ. ನಮ್ಮ ಕಡೆಯಿಂದನೂ ಆಗಿದೆ, ಸ್ಯಾಟಲೈಟ್ ಆಗಿರ್ಬೋದು, OTT ಆಗಿರ್ಬೋದು. ಯಾವಾಗ ಇದು ನಮಗೆ ಒಳ್ಳೆ ಬಸ್ ಕ್ರಿಯೇಟ್ ಆಯಿತು, ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಅಥವಾ ಈ ಅದು ಸ್ಯಾಟಲೈಟಲ್ಲಿ ಅಥವಾ OTTಲಿ ಬಸ್ ಕ್ರಿಯೇಟ್ ಆಯಿತು, ಆವಾಗಲೇ ನಮಗೆ ಆ ಥರದ್ದು ಕರೆಗಳು ಬಂದಿತ್ತು. ಸೊ ನಾವು ಒಂದಿಷ್ಟು ಈ ವಿಷಯದಲ್ಲಿ ಬ್ಯುಸಿ ಇದ್ವಿ. ಅಂದರೆ ಈ ಕಡೆಯಿಂದ ನಾವು ಜನಗಳಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಓಡಾಟದಲ್ಲಿ ಧಾವಂತದಲ್ಲಿದ್ದಾಗ ನಾವು ಸ್ವಲ್ಪ ಸೈಡಿಗೆ ಇಟ್ಟಿದ್ದೀವಿ ಸರ್. ಯಾಕಂದ್ರೆ ಸಿನಿಮಾ ನೋಡೋ ಪ್ರೇಕ್ಷಕನ ದೃಷ್ಟಿಕೋನವೇ ಚೇಂಜ್ ಆಗ್ಬಿಟ್ಟಿದೆ. ಈಗ ದೊಡ್ಡ ಸ್ಟಾರ್ ಸಿನಿಮಾಗಳೇ ಒಂದ್ ತಿಂಗಳಿಗೆ OTT ಬರ್ಬೇಕಾದ್ರೆ ಈಗ ರಂಗಯ್ಯ ರಘು ಸರ್ ಅಂತ ದೊಡ್ಡ ನಟನ ಇಟ್ಕೊಂಡೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡೆ ಜನರು ರೀಚ್ ಆಗ್ತಿದ್ದಾರೆ. ಇನ್ನು OTT ಬರುತ್ತೆ ನೋಡ್ಕೊಂಡು ಅಂದ್ಬಿಟ್ಟು ಅವನ್ನ ಮಾಡೋದಕ್ಕಿನ್ನೂ ಜಾಸ್ತಿ ಜನ ಇದ್ದಾರೆ. ಹೌದು ಸರ್, ಅದಕ್ಕೆ ಅದು ಡೇ ಒನ್ನಿಂದ ನಾವು ಅದೇ ಹೇಳ್ತಾ ಇದ್ವಿ. ಬಟ್ ನಾವು ಇದನ್ನ ಕಂಪ್ಲೀಟ್ಲಿ ಸಿನಿಮಾ ಹಾಲಲ್ಲೇ ಅದನ್ನ ಎಂಜಾಯ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಸ್ವಲ್ಪ ತಡ ಮಾಡ್ತಿದ್ದೀವಿ ಅಷ್ಟೇ ಸರ್. ಯಾಕೆಂದ್ರೆ ಈ ನಾವು ವಿಜುವಲ್ ಇರ್ಬೋದು, ಮ್ಯೂಸಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಮತ್ತು ಆಮೇಲೆ ನಾವು ಸೀನ್ನ ಕಟ್ಕೊಟ್ಟಿರೋ ಟ್ರೀಟ್ಮೆಂಟ್ ಇರ್ಬೋದು, ಅದನ್ನೆಲ್ಲ ನಾವು ಗ್ರಾಫ್ನ ಸಿನಿಮಾ ಥಿಯೇಟ್ರಲ್ಲೇ ವರ್ಕ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲೇ ನಾವು ಇದನ್ನು ಥಿಯೇಟ್ರಿಗೆ ತಂದಿದ್ದು. ಇಲ್ಲ ಅಂದಿದ್ರೆ ನಾವು ಡೈರೆಕ್ಟ್ ಎಕ್ಸ್ಕ್ಲೂಸಿವ್ ಅವಾಗಲೇ ನಮಗೆ ಆಫರ್ ಬಂದಿತ್ತು. ಅಂದರೆ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆನೇ ಡೈರೆಕ್ಟಾಗಿ ನಾವು ಒಂದಿಷ್ಟು ಇವರಿಗೆ OTTಗಳಿಗೆ ನಾವು ಶೋ ಮಾಡಿದ್ವಿ. ಅಲ್ಲಿಂದನೇ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸೊ ಅವಾಗಲೇ ಅವ್ರು ಡೈರೆಕ್ಟ್ ಹೇಳಿದ್ರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಬಿಡಿ, ಇದು ಬೇರೆ ಲೆವೆಲಿಗೆ ಆಗುತ್ತೆ. ಇಲ್ಲ, ನಾವು ಟ್ರೀಟ್ ಮಾಡಿರೋದೇ ನಾವು ಥಿಯೇಟ್ರಿಗೋಸ್ಕರ ಅನ್ನೋ ಕಾರಣಕ್ಕೋಸ್ಕರ ನಾವು ಹೋಲ್ಡ್ ಮಾಡಿದ್ವಿ. ಸೊ ಇವಾಗಲೂ ನಮ್ಮದು ಉದ್ದೇಶ ಮತ್ತು ಆಮೇಲೆ ಬೇಡಿಕೆ ಅದೇ, ಥಿಯೇಟ್ರಿಗೆ ಬಂದು ದಯವಿಟ್ಟು ನೋಡಿ ಅನ್ನೋ ಅಂತ ಉದ್ದೇಶ. ಎಲ್ರಿಗೂ ನಮಸ್ಕಾರ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಮ ಯಾವುದೋ ಪರ್ಸ್ನಲ್ ಕಾರಣಕ್ಕೆ ನೀವು ಒಂದು ಕೆಲಸನ ಒಪ್ಕೋತೀರಿ. ಆ ಕಾರಣ ಮೀರಿ ಒಂದು ಸಿನಿಮಾ ದಾಟಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಭಾಳ ಸಂತೋಷ ಆಗುತ್ತೆ. ಆ ಥರದ ಸಂತೋಷ ಈ ಸಿನಿಮಾ ಕೊಟ್ಟಿದೆ ನನಗೆ ವೈಯಕ್ತಿಕವಾಗಿ. ಇನ್ನು ಇದು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅಗತ್ಯ ತುಂಬ ಇದೆ. ಬಹುಶಃ ನಾನು ಸೆಕೆಂಡ್ ವೀಕ್ ಇನ್ನೂ ಪಿಕಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಸರ್, ಕಾದು ನೋಡೋಣ, ಇಷ್ಟೇ. ಎಲ್ರಿಗೂ ನಮಸ್ಕಾರ. ಮೂಲತಃ ರಂಗಭೂಮಿಯವ್ರಿಗೆ ಎರಡು ವಿಚಾರದಲ್ಲಿ ಸೈಲೆಂಟ್ ಆಗಿಬಿಡ್ತೀವಿ. ಒಂದು ಖುಷಿ ಇದ್ದಾಗ, ಒಂದು ಬೇಜಾರಾದಾಗ. ಸೊ ಇಲ್ಲಿ ಎರಡೂ ಆಗಿದೆ. ಖುಷಿಗೂ ಮೌನ ಆಗಿದೆ. ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಆಸೆನಲ್ಲೂ ಸ್ವಲ್ಪ ಮೌನ ಇದೆ. ಇಲ್ಲಿ ಎರಡು ವಿಚಾರ. ಒಂದು, ನಾನು ನಟನಾಗೂ ಒಬ್ಬ ನಿರ್ದೇಶಕನಾಗೂ ಯೋಚನೆ ಮಾಡೋದಾದರೆ, ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗೋದಕ್ಕೆ ನಾವೇನು ಮಾಡಬೇಕು, ಇಲ್ಲಿರುವಂತಹ ಅಷ್ಟೂ ಜನ ಪ್ರಯತ್ನ ಮಾಡ್ತಿರೋವಂಥದ್ದು ಬೇರೆ ಥರ ಆದರೆ ಜನ ಯಾಕೆ ಬರ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಕಾಡುತ್ತೆ. ಅಫ್ಕೋರ್ಸ್ ಅದು ನಮ್ಮ ಸಿನಿಮಾ ಅಲ್ಲ, ದೊಡ್ಡ ಸಿನಿಮಾಗೂ ಕೆಲಸದಕ್ಕೆ ಆಡುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬನ್ನಿ ದಯವಿಟ್ಟು ಅಂತ ಕೇಳೋದು ಬಿಟ್ಟು ನಾವು ಶಕ್ತರು ಅಶಕ್ತರು ಗೊತ್ತಿಲ್ಲ, ಬಟ್ ನಾನು ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಕೈಲಿರೋದು. ಹೆಚ್ಚು ಜನ ಬನ್ನಿ, ಚೆನ್ನಾಗಿದೆ ಸಿನಿಮಾ, ಬೇರೆ ಥರ ಇದೆ, ವಿಶೇಷವಾಗಿ ಏನೋ ಮಾಡಿದ್ದೀವಿ, ಏನು ಬೇಕಾದ್ರೆ ಹೇಳ್ಕೊಳ್ಳೋಣ ಸರ್, ಆದರೆ ಬನ್ನಿ ದಯವಿಟ್ಟು ಅಂತ ಕೇಳಬೇಕಷ್ಟೇ. ಅಷ್ಟು ಬಿಟ್ಟು ಬೇರೆ ಏನೂ ಅನ್ನಿಸ್ತಾನೆ ಇಲ್ಲ. ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಇದೆ. ರಂಗಣ್ಣ ಕೊಚ್ಚಿಸ್ತಾರೆ, ಇವ್ರು ಗಾಡಿ ಬರ್ತಾರೆ, ನಾನೇನೋ ಮಳ್ಳೆ ಎರೆದಿದ್ದೀನಿ, ಇವ್ರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಈ ವಯಸ್ಸು ಸಖತ್ತಾಗಿ ಬರೆದವನೇ, ಎಲ್ಲವೂ ಬರುತ್ತೆ, ಜನನೇ ಬರಲ್ವೇ, ಅದೊಂದು ಬೇಜಾರಾಗುತ್ತೆ. ಹೆಚ್ಚು ಜನ ಬಂದರೆ
ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು. ದುಡ್ಡು ಬರುತ್ತೆ, ವ್ಯಾವಹಾರಿಕವಾಗಿ ಅದು ಬೇರೆ ಪ್ರಶ್ನೆ ಆಗ್ಬಹುದೇನೋ, ಅದು ಕೇಂದ್ರ ಬಿಂದು ಅದನ್ನೇ. ಆದರೆ ಇನ್ನು ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ತುಂಬ ಜಾಸ್ತಿ ಪ್ಲಸ್ ಆಗುತ್ತೆ ನಮಗೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಹೆಚ್ಚು ಜನ ಬರೋದಕ್ಕೆ ಅವಕಾಶ ಆಗೋದಕ್ಕೆ ಏನಾದ್ರು ನಿಮ್ಮ ಕಡೆಯಿಂದ ಒಂದು ರಾಮಬಾಣ ಸಿಕ್ಕಿದ್ರೆ ಭಾಳ ಪ್ರಯೋಜನಕಾರಿಯಾಗಿರುತ್ತೆ ಅನ್ನೋದು ಈ ಕ್ಷಣದಲ್ಲಿ ನನ್ನ ಮಾತು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅದೇ ತುಂಬ ಬೇಜಾರಾಗ್ತಾ ಇದೆ ಇವಾಗ. ಎಲ್ಲ ಕಡೆಯಿಂದಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದ್ದೂ, ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ರೆಸ್ಪಾನ್ಸ್ ಇದ್ದೂ ರೀಚ್ ಆಗ್ತಾ ಇಲ್ಲ ಅನ್ನೋದು ಕೇಳಿದಾಗ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಖಂಡಿತವಾಗ್ಲೂ OTTಗೆ ಕಾಯ್ದೇನೆ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಆವಾಗಲೇ ಸರ್ ಹೇಳ್ದಂಗೆ ನಾವು ಇಡೀ ಸಿನಿಮಾನ ಒಂದು ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಕಟ್ಕೊಟ್ಟಿದ್ದೀವಿ. ನಾನು ನನ್ನ ಡಿಪಾರ್ಟ್ಮೆಂಟ್ ಥ್ರೂ ಮಾತಾಡೋದಿದ್ರೆ ಸೌಂಡಲ್ಲಾಗಿರ್ಬೋದು, ನೀವು ಆ ಒಂದು ಸುಬ್ಬಣ್ಣನ ಹೋಟ್ಲಿಗೆ ಹೋಗಬೇಕು, ಆ ಪ್ರಪಂಚದಲ್ಲಿ ಒಳಗಡೆ ನೀವು ಮುಳುಗಬೇಕು ಸಿನಿಮಾದ ಜೊತೆ ಅಂತಂದರೆ ಥಿಯೇಟ್ರು ಅಲ್ಲೇ ನೋಡಿದಾಗ್ಲೇ ಆ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸಿಗೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಆದಷ್ಟು ಬೇಗ ಸಿನಿಮಾ ನೋಡಿ. ಇನ್ನೇನು ಸಾವಿರಾರು ಸಿನಿಮಾಗಳು ಕಾಯ್ತಾ ಇದ್ದಾವೆ ನೆಕ್ಸ್ಟ್ ಬರೋಕ್ಕೆ. ಸೊ ನಮ್ಮನ್ನು ಆ ಪ್ರವಾಹದಲ್ಲಿ ನೀವೇ ತಡೆದು ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಿಸ್ಬೇಕು ಜನಗಳು, ಮಾಧ್ಯಮದವರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೌದು ಸರ್, ಫಸ್ಟ್ ಸಿನಿಮಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮೊದಲನೇ ಪ್ರಶ್ನೆ ಸ್ವಲ್ಪ ಡೌನ್ ಆಗಿತ್ತು. ನೀವು ಮ್ಯೂಸಿಕ್ ಡೈರೆಕ್ಟರ್ ಕನ್ಫರ್ಮ್ ಆಗಲೇ ಚೆನ್ನಾಗಿ ಮಾಡಿದ್ದೀರಾ. ಹೇಳಿಮ್ಮ. ಈಗಳ ಎಂತ ಮಾತು ಹೇಳ್ಬಿಟ್ಟು ಸರಿ ಸರಿ. ಇಲ್ಲಮ್ಮ, ದೇವ್ರು ನಮ್ಮ ತಾಯಿನೂ ಅಲ್ಲ, ನನಗೆ ಅಲ್ಲ. ಇಲ್ಲಮ್ಮ, ನಾನು ಇದನ್ನ ಹೀರೋ ಅಂತ ನಾನು ಒಪ್ಕೊಳ್ಳೋದು. ಕಥೆನೇ ಹೀರೋ, ನಾನು ದೇವರನೇ ಹೀರೋ ಅಲ್ಲ. ಹೀರೋ ಅಂತಂದ್ರೆ ಫೈಟ್ ಗಿಟ್ ಎಲ್ಲ ಮಾಡ್ಕೊಂಡು ಸಾಂಗಲ್ಲಿ ಡ್ಯಾನ್ಸು ಊಟಿ ಗಿಟ್ಟಿಗೆಲ್ಲ ಹೋಗ ಚಳಿಗೆಲ್ಲ ಅಯ್ಯೋಯಪ್ಪ ಎಲ್ಲೂ ಕಷ್ಟ ಅವೆಲ್ಲ ಆಗಲ್ಲ. ಈ ಕಥೆನೇ ನಾಯಕ, ನಾನಲ್ಲಮ್ಮ. ಇನ್ನು ಮುಂದೆ ಏನು ಅದಕ್ಕಿಂತ ಹಿಂದೆ ಏನು ಹೇಳಿದ್ರೆ ಸುಮ್ಮನೆ ಜವಾಬ್ದಾರಿ ಇಲ್ಲದೆ ಮಾಡ್ತಿದ್ರಿ ಏನಂತಂದ್ರೆ ಅಲ್ಲ, ಇದಕ್ಕೂ ಹಿಂದಿನ ಯಾವ ಒಂದು ಸಣ್ಣ ಸೀನ್ ಇದ್ರು ನಂಗೆ ಜವಾಬ್ದಾರಿಯಿಂದ ಮಾಡ್ತೀನಮ್ಮ. ಎಲ್ಲದಕ್ಕೂ ನಾವು ರೆಸ್ಪಾನ್ಸಿಬಲ್ ತಗೋತೀವಿ. ಯಾವುದೇ ಇದೊಂದು ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆಗಲಿ ಅದು ಎಲ್ಲ ಸಿನಿಮಾ ರೆಸ್ಪಾನ್ಸಿಬಲ್ ತಗೋತೀವಿ. ಇದನ್ನು ಯಾಕಿದು ಅಂತ ನಾವು ದಿನಗಳು ಜಾಸ್ತಿ ಇದ್ವು. ನಾನು ಇದಕ್ಕಿಂತ ಮುಂಚೆ ನಾನು 25-30 ದಿನ ಕ್ಯಾರೆಕ್ಟರ್, 35 ದಿವಸದ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಮಾಡಿದ್ದೀನಿ. 30, 35, 40, 50 ದಿವಸದ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀನಿ. ಇದು ಏನಾಗುತ್ತೆ ಅಂತ ಇದು ನಮಗೆ ಅಂತ ಅನಿಸ್ತು. ಇದು ಯಾವುದು ಕೊರಿಯನ್ದಲ್ಲ, ಬ್ಯಾಂಕಾಕ್ದಲ್ಲ, ಆಮೇಲಿಂದ ಚೈನಾದಲ್ಲ, ಆಮೇಲೆ ಇದ್ರದ್ದು ನಮ್ಮ ಅಕ್ಕ ತಂಗಿ ನಮ್ಮದು ನಮ್ಮ ಸಣ್ಣಮ್ಮಂದು ತಮಿಳ್ದಲ್ಲ, ನಮ್ಮ ದೊಡ್ಡಮ್ಮಂದು ತೆಲುಗಲ್ಲ. ಇದು ನಾವು ನಮ್ಮದೇ ನಮ್ಮ ಕನ್ನಡ ಮುಂದೆ ನಿಜವಾಗ್ಲೂ ಯೋಚನೆ ಮಾಡಿ ನಮ್ಮ ಶಿವಮೊಗ್ಗದ ಮಾಡಿದಾಗಲ್ಲ ಆಯಿತು ಅಂದ್ಕೊಂಡು ಆ ಒಂದು ಫೀಲಲ್ಲಿ ಇದ್ವಿ ನಾವು. ಹಾಗಾಗಿ ಅಂದರೆ ಹೌದಪ್ಪ, ಕೆಲವು ಸತಿ ಪಾತ್ರವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ, ಅದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ನಿಮ್ಗೆ ಅದು ಗೊತ್ತು. ಇನ್ನು ಕೆಲವೊಂದು ಪಾತ್ರ ಜೊತೆ ಇರಬೇಕಾಗತ್ತೆ. ನಾವು ಪಾತ್ರದ ಜೊತೆ ಇದ್ವಿ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಯಾವತ್ತೂ ಒಂದು ದಿವಸ ಇದು ಫೇವರು ಅದು ಫೇವರು ಆ ಥರದ್ದು ಈ ಥರದ್ದೇನೂ ಇಲ್ಲ. ಆ ಪಾತ್ರದ ಜೊತೆ ಬದುಕ್ತಾ ಹೋಗ್ಬಿಟ್ವಿ ಅಷ್ಟೇ. ಅದನ್ನು ನಿಮ್ಗದು ಎಲ್ಲ ದೇವ್ರಿಗೂ ಒಂದೇ ಮಂತ್ರ ಹಾಕೋಕ್ಕಾಗಲ್ವಲ್ಲ, ಬೇರೆ ಬೇರೆ ಮಂತ್ರ ಹಾಕ್ಬೇಕು. ಗಣಪತಿಗೆ ಬೇರೆ ಹಾಕ್ಬೇಕು, ಇವ್ರಿಗೆ ಬೇರೆ ಮಂತ್ರ ಹಾಕ್ಬಿಟ್ವಿ ನಾವು. ಇವ್ರು ಬಂದಾಗ ಶಿವಮೊಗ್ಗದವರು ಅಂತ ಬೇರೆ ಮಂತ್ರ ಹಾಕಿ ನಾಕಬಂದಿ ಹಾಕಿ ಹೋಮಕ್ಕೆ ಕುಂತ್ಬಿಟ್ವಿ. ಇದು ಅದೇನು ಮಾಡ್ತೀರಿ ಜನ ಗೊತ್ತಾಯಿಲ್ಲ ಅಂತೀರಾ, ಏನೋ ನೋಡೋಣ ತರ್ರಿ ಇನ್ನೊಂದು ಬೇರೆ ಏನೋ ಮಂತ್ರ. ಚಿತ್ರರಂಗದಲ್ಲಿ ಒಂದು ಹೊಸದು ಶುರುವಾಗಿದೆ. ಏನು ಅಂದರೆ ಸಿನಿಮಾ ರಿಲೀಸ್ ಆದ ದಿನ ಥಿಯೇಟರ್ ಫುಲ್ಲಿಂಗ್ ಮಾಡಬೇಕು ಅಂತ, ಅದಕ್ಕೆ ಒಂದಿಷ್ಟು ಏಜೆನ್ಸಿಗಳು ಬಂದಿದೆ. ನೀವು ಏನು ಹೇಳ್ತೀರಾ? ಗೊತ್ತಿಲ್ಲ ಸರ್, ನನಗೆ ಆ ವಿದ್ಯೆಗಳೇ ಗೊತ್ತಿಲ್ಲ. ಒಂದು ಆರ್ಗ್ಯಾನಿಕ್ ಆಗಿ ನಿಜವಾಗ್ಲೂ ಈಗ ಮಾಡ್ತೀವಿ, ಚೆನ್ನಾಗಿದ್ದಾವೆ. ನಮ್ಗೆ ಅದ್ರ ಬಗ್ಗೆ ನಾನು ಅಲ್ಲಿಂದ ಬಂದವನಲ್ವಾ, ನೆಗೆಟಿವ್ ಕಾಲ್ದಿಂದ ಚೆನ್ನಾಗಿದೆ ಮುಂಗಾರ ಮಳೆ ನಿಮಗೆ ಗೊತ್ತು, 2 ವಾರದಿಂದ ಆಮೇಲೆ ಪ್ರವಾಹದ ಥರ ಬಂದ್ಬಿಡ್ತು ಆ ಥರದ್ದು. ನಮ್ಮ ಕಣ್ಣಿದ್ರಿಗೆ ಈಗ
ಎಷ್ಟೋ ಸಿನಿಮಾಗಳು ನಮ್ಮ ಕಣ್ಣಿದ್ರೆ ಗೆದ್ದಿದಾವಲ್ಲ. ಈಗ ಬಾಹುಬಲಿ ಸಿನಿಮಾ ಇದ್ರಿಗೆ ನಮ್ಮದು ರಂಗಿತರಂಗ ಗೆಲ್ತು. 6-5 ಹೆಂಗೆ ಎಂತೆಂಥ ಸಿನಿಮಾ ಗೆಲ್ಸಿದಾರಲ್ಲ, ಸಾಕಷ್ಟು ಗೆಲ್ಸಿದ್ದಾರೆ. ನಮ್ಗೆ ಆ ನಂಬಿಕೆಲೇ ಇತ್ತು. ಇದ್ಯಾವುದೋ ಕರೋನಾ OTT ನಮಗೆ ಗೊತ್ತಿಲ್ಲ, ಇದು ಎಫೆಕ್ಟ್ ನಮಗೆ ಕರೋನಾ ಆದಮೇಲೆ OTT ಆಗಿರೋದು. ಇದು ಒಂಥರ ಜನಕ್ಕೆ ಅದೊಂದು ಟ್ಯೂನಪ್ ಆಗಿದ್ದಾರೆ, ಗೊತ್ತಿಲ್ಲ. ಹಂಗೆ ನೋಡ್ರೆ ಕಾಟೇರ 50 ದಿವಸ ಚೆನ್ನಾಗಿ ನೋಡಿದ್ದಾರೆ. ಚೆನ್ನಾಗಿ ನೋಡಿದ್ದಾರೆ. 50 ದಿವಸ ಆಗಿದೆಯಲ್ಲ, ಫಸ್ಟ್ ಕ್ಲಾಸಾಗಿ ಸುಮಾರು ಸೆಂಟ್ರ್ ಕಡೆ 50 ದಿವಸ ಆಗಿದೆ. ಏನು ಕಾರಣ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಅದಕ್ಕೆ ಹಂಗಾಗಿ ಅದು ಚೇಂಬರು ತನ್ನ ಹಿಡಿತ ಕಳ್ಕೊಂಡಿದೆ. ಮೊದಲಿಗೆ 4 ಸಿನಿಮಾ ಇತ್ತು. ಈಗ ಯಾವಾಗ ಬೇಕಾದ್ರೆ ಹಬ್ಬ ಮಾಡ್ಬೋದು ನೀವು. 8 ಜನ 9 ಜನ ಸೇರಿಕೊಂಡ್ರೆ ಸಾಕು, ಹಬ್ಬ ಮಾಡ್ಬಿಡ್ಬೋದು ನೀವು. ಅದಕ್ಕೆ ಇಲ್ಲಿ ಚೇಂಬರ್ ಅದಕ್ಕೆ ತುಂಬ ವ್ಯವಸ್ಥಿತವಾಗಿತ್ತು. ಗೊತ್ತಿಲ್ಲ ಅದು ಯಾಕೋ ಚೇಂಬರ್ ಅದು ಕಾರಣ. ಹೌದು ಹೌದು ಅಲ್ಲ, 100% ಅದು ಕಾರಣ. ಯಾವ ಪ್ರೊಡ್ಯೂಸರ್ಸ್ ಏನಾಗಲ್ಲ. 4 ಅಣ್ಣ ಏನಣ್ಣ ಕಲೆಕ್ಷನ್ ಎಲ್ಲ ಅದೇ ಕಳ್ಸುತ್ತೆ ನನಗೆ. ಅದೇ ಕಲೆಕ್ಷನ್ ತೆರೆಯುವಂಥದ್ದು ನನಗೆ ಜಾಸ್ತಿ ಅಂದಂಗೆ ಆಯ್ತಂತ ಎಲ್ಲಣ್ಣ. ಅದು 100% ಸರ್. ಅವಾಗ ಚೇಂಬರು 4 ಸಿನಿಮಾ 5 ಸಿನಿಮಾ ಲೆಕ್ಕಾಚಾರ ಮಾಡಿ ಮಾಡೋದು ಇದು. ಹೌದೌದು. ಈಗ ಅದನ್ನು ಹಿಡ್ತಾ ಇಲ್ಲ ಅಲ್ಲಿ, ಗೊತ್ತಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಥರದ ಕಾರಣಗಳು. ಸಂವಿಧಾನಾತ್ಮಕವಾಗಿ ಅದು ಯಾವುದು ಏನು ಮಾಡಿಲ್ಲ. ಯಾರು ಬೇಕಾದ್ರೆ ಎಷ್ಟು ಜನ ಬರ್ಬೋದು, ಏನು ಬೇಕಾದ್ರೆ ಮಾಡ್ಬೋದು ಅಂತ. ಅಲ್ಲ, ನಮಗೋದು ಪ್ರೊಡ್ಯೂಸರ್ ಬದುಕಿದ್ರೆ ಸಿನಿಮಾಗಳಾಗ್ತವೆ. ಪ್ರೊಡ್ಯೂಸರ್ಗೆ ಪ್ರಾಬ್ಲಮ್ ಆದರೆ ಮೂಲ ಎಲ್ಲ ಇದೆ. ಕಲಾವಿದರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಒಕ್ಕೂಟ ಇದೆ, ಚೇಂಬರ್. ಹೌದು. ನಿಮ್ಮ ಸಿನಿಮಾನು ಅಷ್ಟೇ. ಈಗ ಬೇಸಿಕಲಿ ಜನಗಳು ಅಂದ್ರೆ ಈ ತರ ಒಂದು ಕ್ಲಾಸ್ ಸಿನಿಮಾ ಆಮೇಲೆ ಹೀರೋ ಓರಿಯೆಂಟೆಡ್ ಸಿನಿಮಾ ಅಲ್ದಿದ್ದಾಗ ಗ್ರಾಜುವಲಿ ಅವರು ಯೋಚನೆ ಮಾಡ್ತಾರೆ ಒಳ್ಳೆ ರಿವ್ಯೂಸ್ ಎಲ್ಲ ಬಂದ್ಮೇಲೆ ನೋಡೋಣ. ಸೊ ಅಲ್ಲ, ಅದು ಕರೆಕ್ಟ್. ಅದು ಕರೆಕ್ಟ್. ಈ ಅಂದ್ರೆ ಲಾಸ್ಟ್ ವೀಕ್ ಎಲ್ಲ ನಿಮ್ದು ರಿವ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿ ಈ ವಾರ ಈ ವೀಕೆಂಡ್ ನಿಮ್ದು ಆಗ್ಬೋದು. ಅಲ್ಲ ಚಾನ್ಸ್. ಅದಕ್ಕೆ ನಮ್ಮ ಯೋಗಿ ಮತ್ತೆ ನಮ್ಮ ಕಾರ್ತಿಕ್ ಅವರು ಅದೇ ಹೇಳಿದ್ರು, ಈ ಸಿನಿಮಾ ಸಸ್ಟೈನ್ ಮಾಡ್ಬೇಕಿದ್ದನ್ನ ಸಸ್ಟೈನ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗುತ್ತೆ. ಫಸ್ಟ್ ಡೇಯಿಂದ ಅದೇ ಹೇಳಿದ್ರು. ಫಸ್ಟ್ ಡೇ ನಮ್ಮದು ಪ್ರಿವ್ಯೂ 15ನೇ ತಾರೀಕು ನಾವು ಪ್ರಿವ್ಯೂ ಆದ ತಕ್ಷಣ ರೆಸ್ಪಾನ್ಸ್ ಚೆನ್ನಾಗಿದೆ, ಇದಕ್ಕೆ ಇದೇ ಥರದ ರೆಸ್ಪಾನ್ಸ್ ಇರುತ್ತೆ, ಇಲ್ಲ ಇದು ಇದೇ ಥರದ್ದು ಸ್ನೋನಲ್ಲೇ ಇದಾಗುತ್ತೆ, ಇದಕ್ಕೆ 200% ಇದಕ್ಕೆ ಪಿಕಪ್ ಆಗುತ್ತೆ ಅಂತಲೇ ಹೇಳಿದ್ರು ಅವರು. ಹಾಗಾಗಿ ಇದನ್ನು ನೋಡ್ಕೊಂಡೇ ಮಾಡಿದ್ರು ಅವರು. ಈ ಒಂದು ಲೆಕ್ಕಾಚಾರದಲ್ಲೇ ಅವ್ರು ಮಾಡಿದ್ರು. ಇಲ್ಲ ಇದು ಹೀಗೆ ಇದು ಪಿಕಪ್ ಆಗುತ್ತೆ, ಇದು ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡೋಣ ಅಂತ ಅವರು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಇಲ್ಲ ಅಂತ ಹೇಳಲ್ಲ, ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಬಟ್ ಈ ವಾರ ಹೊಸ ಸಿನಿಮಾಗಳು ರಿಲೀಸ್ ಆಗ್ತಿರೋದ್ರಿಂದ ನಿಮ್ಮ ಶೋಸ್ ಏನಾದ್ರು ಕಟ್ ಆಫ್ ಆಗ್ತಿದ್ಯಾ ಅಥವಾ ಇರೋದು ಏನಾದ್ರು ರೈಸ್ ಆಗಿದ್ಯಾ ಅಥವಾ ಅಷ್ಟೇ ಇದೆಯಾ? ಇಲ್ಲ, ಇರೋದು ಯಾವುದು ಕಟ್ ಆಫ್ ಅಂತೂ ಆಗಲ್ಲ ಸರ್. ಆ ಭರವಸೆ ನಮಗೆ ಎಲ್ಲ ಕಡೆ ಸಿಕ್ಕಿದೆ. ಮತ್ತು ಆಮೇಲೆ ಆಲ್ರೆಡಿ ಶೋಸ್ ನಮಗೆ ಜನ ಬರ್ತಿಲ್ಲ ಅಂತಿಲ್ಲ ಸರ್. ಜನ ಆ್ಯಕ್ಚುಲಿ ನಿಧಾನಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಮಿನಿಮಮ್ 40% ಅಂತೂ ಎಲ್ಲ ಶೋಸಲ್ಲೂ ಆಕ್ಯುಪೆನ್ಸಿ ಇದೆ. ಅಂದರೆ ಇವಾಗಲೂ ನಾವು ನಿನ್ನೆ ರಾತ್ರಿ ತನಕ ನೋಡ್ಕೊಂಡಿದ್ವಿ. ನಮಗೆ ಬೇಕಾಗಿರೋದು ಹೆಚ್ಚಿನ ಪ್ರಚಾರ ಅಷ್ಟೇ. ಹೆಚ್ಚಿನ ಪ್ರಚಾರಕ್ಕೆ ಇಲ್ಲಿಂದ ಒಂದು ನಾಂದಿ ಆಗಬೇಕು. ನಾವು ಬೇರೆ ಒಂದಿಷ್ಟು ನಾವು ರೂಟ್ ಮ್ಯಾಪ್ಸ್ ಮಾಡ್ಕೊಂಡಿದ್ದೀವಿ. ಆ ಉದ್ದೇಶಕ್ಕೆ ನಾವು ಇಲ್ಲಿ ಸೇರಿದ್ದು. ಬಟ್ ಯಾವುದೇ ಥರದ ಶೋಸ್ ಆಗಲಿ ಇದಾಗಲಿ ಯಾವುದು ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದು ಇಲ್ಲ ಅನ್ನೋ ಒಂದು ಭರವಸೆನೂ ಇದೆ ನಮಗೆ. ಬಟ್ ಅದೇ ಸರ್, ಈಗ ಒಂದು ಬೇರೆ ಥರದ ಸೆಂಟ್ರಿಗೆ, ಈಗ ನಮ್ಮ ವಲಯ ಬಿಟ್ಟು ಬೇರೆ ಸೆಂಟ್ರಿಗೆ ನಾವು ರೀಚ್ ಮಾಡಬೇಕಾಗಿತ್ತು. ಆ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಸೇರಿದ್ದು ಸರ್. ಅದೇ ಸರ್, ನಮ್ಮದು ಬೆಂಗಳೂರಲ್ಲಿ ಪಿಕಪ್ ಆಗ್ತಾ ಇದೆ, ತುಂಬ ಚೆನ್ನಾಗೇ ಇದೆ. ಬೆಂಗಳೂರಿನಲ್ಲಿ, ಮಲೆನಾಡಲ್ಲಿ ಚೆನ್ನಾಗಿದೆ, ಕರಾವಳಿಯಲ್ಲಿ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಇದೆ ಫುಟ್ಫಾಲ್. ಉತ್ತರ ಕರ್ನಾಟಕಕ್ಕೆ ಬಂದರೆ ಹುಬ್ಳಿ ಧಾರವಾಡದಲ್ಲಿ ತುಂಬ ಚೆನ್ನಾಗೇ ಇದೆ. ಉಳಿದ ಭಾಗ ಕರ್ನಾಟಕ ಅಂದರೆ ಇದಿಷ್ಟೇ ಅಲ್ವಲ್ಲ, ಉಳಿದ ಭಾಗಗಳಲ್ಲೆಲ್ಲ ಚೆನ್ನಾಗಾದಾಗ ಮಾತ್ರ ನಮಗೆ ಗೆಲುವಾಗುತ್ತೆ. ಅದಕ್ಕೋಸ್ಕರನೇ ಮೊದಲನೇ ಪ್ರಯತ್ನ ಆಗಿ ನಿಮ್ಮ ಮುಂದೆ ಬಂದಿದ್ದೀವಿ. ಇದಲ್ಲದೆ ಇನ್ನು ಎಲ್ಲ ಇಡೀ ಟೀಮ್ ಜೊತೆಗೆ ಆ ಜಾಗಗಳಿಗೆ ವಿಸಿಟ್ ಮಾಡೋದು, ಈ ಥರದ್ದೆಲ್ಲ ಪ್ಲ್ಯಾನ್ ಇದೆ. ನೋಡಬೇಕು ಸರ್. ಎಲ್ಲದೂ ಇದೆ ಸರ್. ಎಲ್ಲ ಇದು ಕೂಡ ಡಿಸ್ಕಷನಲ್ಲಿ ಇದೆ, ಯಾವುದನ್ನು ಫೈನಲ್ ಮಾಡಿಲ್ಲ. ರಿಮೇಕ್ ಮತ್ತು ಡಬ್ಬಿಂಗ್ದು ಕೂಡ ನಾವು ರಿಲೀಸ್ಗಿಂತ ಮೊದಲೇ ಆಫರ್ಗಳಿದ್ವು. ಬಟ್ ನಮ್ಮ ಆಸೆ ಇದ್ದಿದ್ದು ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು, ಕರ್ನಾಟಕದಲ್ಲಿ ಚೆನ್ನಾಗಿ ಥಿಯೇಟ್ರಲ್ಲಿ ಓಡಬೇಕು ಸಿನಿಮಾ, ಆಮೇಲೆ ಉಳಿದಿದ್ದನ್ನು ವಿಚಾರ ಮಾಡೋಣ ಅಂತಿದ್ದಿತ್ತು. OTT ಇರ್ಬೋದು, ಸ್ಯಾಟಲೈಟ್ ಇರ್ಬೋದು, ಡಬ್ಬಿಂಗ್, ರಿಮೇಕ್, ಅದೆಲ್ಲ ನಮಗೆ ಸೆಕೆಂಡ್ ಪ್ರಿಫರೆನ್ಸ್. ಮೊದಲನೇದು ಥಿಯೇಟ್ರಲ್ಲಿ
ಜಾಸ್ತಿ ಜನ ನೋಡ್ಬೇಕು ನಮ್ಮ ಸಿನಿಮಾ ಅಂತಲೇ ನಮ್ಮ ಆಸೆ ಇದ್ದಿದ್ದು. ನಾವು ಅದಕ್ಕೋಸ್ಕರನೇ ಸಿನಿಮಾ ಮಾಡಿದ್ದು ಸರ್. ಮೂರು ದೇವರ ಜಾತ್ರೆ ಥರ ಆಗಿದೆ ನಮಗೆ, ಮಾರಮ್ಮ ಸಪ್ಲಮ್ಮ. ನಮ್ಗೆ ಸ್ವಲ್ಪ ಇನ್ನೂ ವೆಂಕಟೇಶ್ವರ ಸ್ವಾಮಿದು ಧರ್ಮಸ್ಥಳದ ರೇಂಜ್ಗೆ ಆಗಲಿ ಅಂತ ನಮ್ಮ ಆಸೆ ಅಷ್ಟೇ. ನಮ್ಮ ದೇವ್ರ ಜಾತ್ರೆ ಆಗಿದೆ ಇಲ್ಲಿ. ನಮ್ಗೆ ಒಂದ್ಸಲ ವೆಂಕಟರಮಣ ಸ್ವಾಮಿ ಬಂದಂಗೆ, ಧರ್ಮಸ್ಥಳ ಮಂಜುನಾಥನ್ ಬಂದಂಗೆ, ಅಮ್ಮ ಚಾಮುಂಡಿ ನೋಡಕ್ಕೆ ಬಂದಂಗೆ ಬಂದ್ಬಿಟ್ರೆ ನಾವು ಅದ್ರಲ್ಲಿ ಅರ್ಧ ಬಂದರೂ ಸಾಕಂತ ಒಂದು ರೀತಿ ಗ್ರಾಮೋತ್ಸವ ಆಗಿದೆ, ಇಲ್ಲ ಅಂತ ಹೇಳಲ್ಲ. ನಾಡೋತ್ಸವ, ಕರೆಕ್ಟ್ ನೋಡಿ, ಚೆನ್ನಾಗಿ ಒಳ್ಳೆ ಪದ ಹೇಳಿದೆ, ನಾಡೋತ್ಸವ ಆಗಬೇಕು. ಅದಕ್ಕೆ ಯಾಕಿನ್ನು ಏನು ಪ್ರಸಾದ ಇಲ್ವಾ ಅಂದ್ಬಿಟ್ಟು ಸುಮ್ಮನೆ ಅವ್ರಾಗ ಗೊತ್ತಿಲ್ಲ ಜನ. ನಿಮ್ಮದೇ ಸಪೋರ್ಟ್ ಅಷ್ಟೇ ನಮಗೆ, ನಿಮ್ಮ ಸಪೋರ್ಟ್ ಅಷ್ಟೇ. ಅಬ್ಸರ್ವ್ ಮಾಡ್ತಾರೆ ನಿಮ್ಮನ್ನು, ಹೌದು. ಹಾಗಾಗಿ ಕಾಯೋದು ದೇವ್ರ ಕೆಲಸ, ಕಾಯ್ತೀವಿ ಅಷ್ಟೇ. ಈಗ ನಮಸ್ಕಾರ ಎಲ್ರಿಗೂ. ಅಂದರೆ ನಾವು ಹೇಳಿರೋದು ಒಂದಿಷ್ಟು ನಿಮಗೂ ಕನ್ಫ್ಯೂಷನ್ಸ್ ಆಗಿರ್ಬೋದು. ಇದೇ ರೀತಿ ಕನ್ಫ್ಯೂಷನ್ಸ್ ನಾವು ಬೆಳಿಗ್ಗೆ 10:00 ಸ್ಟಾರ್ಟ್ ಮಾಡ್ತೀವಿ ಥಿಯೇಟ್ರ್ ವಿಸಿಟ್ ಮಾಡೋಕ್ಕೆ. ನಮ್ಮ ತಂಡ, ನಾನಾಗಿರ್ಬೋದು, ಸಂದೀಪ್ ಸರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನಿಧಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅಂದರೆ ಕನ್ಫ್ಯೂಷನ್ ಅಂತ ಯಾಕೆ ಪದ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಜನ ಬರ್ತಾ ಇದ್ದಾರೆ, ಬರ್ತಾ ಇಲ್ಲ, ಅಂದರೆ ಕಾಣ್ತೈತೆ, ಕಾಣೋಕ್ಕಿಲ್ಲ, ಈ ಥರ ಒಂದು ಇದು. ಅಂದರೆ ಬೆಳಿಗ್ಗೆ ಒಂದು 25 ಜನರಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಬೆಳಿಗ್ಗೆ 10:30 ಶೋ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಬೆಂಗಳೂರಲ್ಲಿರೋ ಪ್ರತಿಯೊಂದು ಸ್ಕ್ರೀನ್ಗೂ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಶುಕ್ರವಾರ ಫಸ್ಟ್ ಶೋ ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಬಿಟ್ವಿ. ಶಿವಮೊಗ್ಗದಿಂದ ಮೈಸೂರಿಂದ ಬೆಂಗಳೂರಿಗೆ ಬಂದು ಎಷ್ಟು ಶೋಸ್ ಇದೆ ಎಲ್ಲ ಕಡೆನೂ ಶೋಸ್ನ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಸಂಡೇಯಿಂದ ಬೆಂಗಳೂರಲ್ಲಿ ಡೈಲಿ ಇದೇ ಕೆಲಸ. ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹಾಕ್ತೀವೋ ಬಿಡ್ತೀವೋ, ಇಲ್ಲಿ ಶೋಸ್ ಇದೆ, ಇಲ್ಲಿ ಸ್ಕ್ರೀನ್ಸ್ಗಳು ಜಾಸ್ತಿ ಆಗಿದೆ ಅಂತ ಫಸ್ಟ್ ಬ್ರಾಡ್ಕಾಸ್ಟ್ ಮಾಡ್ತೀವಿ. ಆಮೇಲೆ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬೂಸ್ಟ್ ಮಾಡ್ತೀವಿ. ಒಂದಿಷ್ಟು ಜನ ನಮ್ಮ ದಿನಕ್ಕೆ ನಮ್ಮ ಫ್ರೆಂಡ್ಸೇ ಶೇರ್ ಮಾಡೋರು ಒಂದು 200-300 ಜನ ಇದ್ದಾರೆ ಒಂದು ಪೋಸ್ಟ್ ಬಂತು ಅಂತಂದರೆ. ಅದೆಲ್ಲ ಮಾಡಿ ಅಲ್ಲಿ ಹೋಗಿ ಶೋ ಮುಗಿತಿದ್ದಂಗೆ ಎಲ್ಲರೂ ನೋಡ್ತೀವಿ. ಅವ್ರ ಖುಷಿಯಲ್ಲಿ ನಮ್ಮ ಖುಷಿನ ಕಾಣ್ತೀವಿ. ಬಟ್ ಎಲ್ಲೋ ಒಂದು ಕಡೆ 1-2 ಜನ ಇನ್ನೂ ರೀಚ್ ಆಗ್ಬೇಕ್ರಿ ಅಂತಂದಾಗ ನಾವು ನಮ್ಮ ಡೈರೆಕ್ಟರ್ ಸರ್ ಮುಖ ನೋಡ್ಕೊತೀವಿ. ಇನ್ನು ಏನು ಉಳಿದಿದೆ, ಇನ್ನು ಯಾವ ಮಾಧ್ಯಮ ಉಳಿದಿದೆ ನಮಗೆ ರೀಚ್ ಮಾಡಿಸೋದಕ್ಕೆ? ಅಂದರೆ ಈಗ ಸೋಷಿಯಲ್ ಮೀಡಿಯಾ ಕಾಲ ಅಂತಾರೆ, ಇಂಟರ್ನೆಟ್ ಕಾಲ ಅಂತಾರೆ. ನಾವು ಎಲ್ಲ ಕಡೆ ಆ ಬೂಸ್ಟೋ ಅಥವಾ ಅದಕ್ಕೆ ನಾವು ದುಡ್ಡು ಹಾಕಿ ಇನ್ನೊಬ್ರಿಗೆ ತೋರಿಸ್ತೀವಿ, ಅಥವಾ ನಮಗೆ ಶೇರ್ ಮಾಡೋಕ್ಕೆ ಇಷ್ಟಪಟ್ಟವ್ರು ಒಂದು 500-600 ಜನ ಇದ್ದಾರೆ. ಸೊ ಪ್ರತಿಯೊಂದು ಪೋಸ್ಟ್ನೂ ಒಂದು 500 ಶೇರ್ ಆಗುತ್ತೆ, 600 ಶೇರ್ ಆಗುತ್ತೆ, ಅಥವಾ ಲೈವ್ ಬಂದಾಗ ಒಂದಿಷ್ಟು 1000 ಜನ ನೋಡ್ತಾರೆ. ಆದರೂ ನಾವು ಎಲ್ಲಿ ರೀಚ್ ಆಗ್ತಿಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ನಮಗೆ ತುಂಬ ಕಷ್ಟ. ಅದೊಂದು ನಮಗೆ ಡೈಲಿ ನೈಟ್ ಮಲಗುವಾಗ, ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ, 1:30 ಮುಗಿಸ್ತೀವಿ ನಾವು. ಗ್ಲೋಬಲ್ ಮಾಲ್ 9 ಲಾಸ್ಟ್ ಶೋ, ಎವ್ರಿ ಶೋ ಅದು 1:30 ಅಲ್ಲಿ ಮುಗಿಸ್ಬಿಟ್ಟು, ಇಲ್ಲ GT ಮಾಲಲ್ಲಿ ಮುಗಿಸ್ಬಿಟ್ಟು, 2ರಲ್ಲಿ ಒಂದು ಶೋ ಮುಗಿಸ್ಬಿಟ್ಟು 1:30 ಮನೆಗೆ ಹೋಗ್ತೀವಿ. ಸೊ ನಾನು ಹೇಳೋದೇನು ಅಂತಂದರೆ, ಇನ್ನು ಯಾವ ರೀತಿ ನಾವು ಮುಟ್ಟಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗದೇ ಇರೋ ಕಾರಣಕ್ಕೆ ನಾವು ಒಂದು ಫೈನಲ್ ಡಿಸಿಷನ್ ತೊಗೊಂಡಿದ್ದಂತೆ ಮತ್ತೆ ನಿಮ್ಮ ಮುಂದೆ ಬರಬೇಕು ಅಂತ ಅಷ್ಟೇ. ಸೊ ಇನ್ನಷ್ಟು ಜನಕ್ಕೆ ಇದು ರೀಚ್ ಆಗಲಿ. ನಾವು ಹೇಳ್ತಿರೋದು ಪ್ರತಿಯೊಂದು, ಒಬ್ಬ ಸಿನಿಮಾ ನೋಡಿದ್ರೆ ಇನ್ನು 4 ಜನಕ್ಕೆ ಸಿನಿಮಾ ಹೇಳಿದ್ರೆ ಚೆನ್ನಾಗಿದೆ ಅನ್ನೋ ಥರ ತುಂಬ ಮುಂದೆ ಹೋಗ್ತೀವಿ ನಾವು. ಈ ಕನ್ಫ್ಯೂಷನ್ಸನ್ನು ಮಾಧ್ಯಮದ ಫ್ರೆಂಡ್ಸ್ ನೀವೇ ದೂರ ಮಾಡಬೇಕು. ಇದಕ್ಕೆ ನನ್ನ ಜೊತೆ ಡೈಲಿ ಬೆಳಿಗ್ಗೆ ಥಿಯೇಟ್ರ್ ವಿಸಿಟ್ಸ್ ಮಾಡೋ ಪ್ರತಿಯೊಬ್ಬರು ಅದಕ್ಕೆ ಒಪ್ಕೋತಾರೆ. ಯಾವ ರೀತಿ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಅಥವಾ ಇಂಟರ್ನೆಟ್ಗಳಲ್ಲಾಗಿರ್ಬೋದು, ಅಥವಾ ಪ್ರಿಂಟ್ ಮೀಡಿಯಾಗಳಲ್ಲಾಗಿರ್ಬೋದು. ಆಮೇಲೆ ಪ್ರತಿಯೊಬ್ಬರು ಈ ಕ್ರಿಟಿಕ್ಸ್ ಅಂತ ಅಲ್ಲ, ಸಿನಿಮಾ ಫಸ್ಟ್ ಟೈಮ್ ಕ್ರಿಟಿಕ್ಸ್ ಅಂದರೆ ರಿವ್ಯೂ ಬರೆಯೋರು ಬರೀತಾ ಇದ್ದಾರೆ. ಅಂದರೆ ಅವನು ಇದುವರೆಗೂ ಸಿನಿಮಾ ನೋಡಿ ಏನೋ 1-2 ಲೈನು ಬರೆದಿರಲ್ಲ. ಅವನು ನಮ್ಮ ಸಿನಿಮಾ ನೋಡಿ ಇಲ್ಲ ಗುರು ಇದು ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ 5-5 ಲೈನ್ ಬರೆದು ಹಾಕ್ತಾರೆ, ಸಿನಿಮಾ ಬಗ್ಗೆ ಬರೆದು ಹಾಕ್ತಾರೆ. ಸರ್ ಫಸ್ಟ್ ಟೈಮ್ ಬರೆದಿದ್ದೀನಿ ನಾನು ಸಿನಿಮಾ ಬಗ್ಗೆ, ಇದು ನೋಡಿ ಓಕೆನಾ ಅನ್ನೋ ಥರ. ಸೊ ನಮಗೆ ದಾರಿ, ಅಂದರೆ ಯಾವ ರೀತಿ ಇನ್ನು ಜನರಿಗೆ ರೀಚ್ ಆಗಬೇಕು ಅನ್ನೋ ದಾರಿ ನಮಗೆ ಕಾಣಿಸ್ತಾ ಇಲ್ಲ. ಸೊ ಈಗ ಕಾಣಿಸ್ತಿರೋ ದಾರಿ ಅಂದರೆ ನೀವು ಅಷ್ಟೇ. ದಯವಿಟ್ಟು ಅದಕ್ಕೆ ಹ್ಯಾಲೋಜನ್ ಹಾಕ್ತಿರೋ ಅಥವಾ ಹೈ ವೋಲ್ಟೇಜ್ ಬಲ್ಬ್ ಹಾಕ್ತಿರೋ ದಯವಿಟ್ಟು ದಾರಿ ತೋರಿಸಿ ಜನಗಳಿಗೆ ನಮ್ಮ ಸಿನಿಮಾ ಶಾಕಾಹಾರಿ ಇನ್ನಷ್ಟು ಮುಟ್ಲಿ ಅಷ್ಟೇ ಕೈ ಮುಗಿದು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಯಾವಾಗೂ ಒಂದು ಕನಸಿತ್ತು, ಒಂದು ಚಿಕ್ಕ ಕನಸು, ದಟ್ ನನ್ನ ಫಿಲ್ಮು ನನ್ನ ಊರಲ್ಲಿ ರಿಲೀಸ್ ಆಗಬೇಕು ಆ್ಯಂಡ್ ಎಲ್ಲರೂ ನೋಡಬೇಕು ಅಂತ. ಸೊ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಆ ಡ್ರೀಮನ್ನು ನಿಜ ಮಾಡಿದ್ದಕ್ಕೆ. ಬಟ್ ಎಲ್ಲರೂ ಹೇಳ್ದಂಗೆ ಅಲ್ಲಿ ಥಿಯೇಟರಲ್ಲಿ ಶೋಸ್ ಇದ್ದಾವೆ, ಬಟ್ ಅದು ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ಬರ್ತಿದೆ. ಬಿಕಾಸ್ ಯಾರೂ ಹೋಗ್ತಿಲ್ಲ. ಅಂದರೆ ಯಾರೂ ಹೋಗ್ತಿಲ್ಲ ಅಂತಲ್ಲ, ದಿನಕ್ಕೆ ಒಂದು 5-10 ಜನ ಹೋಗ್ತಿದ್ದಾರೆ. ಬಟ್ ಅದು ಸ್ಟಿಲ್ ಒಂದು ತುಂಬ ಕಮ್ಮಿ ನಂಬರ್ ಅದು. ಬಟ್ ಯಾರ್ಯಾರು ಹೋಗ್ತಿದ್ದಾರೋ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್
ಬಟ್ ಅಲ್ಲಿ ಥಿಯೇಟರ್ ಓನರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಇಷ್ಟು ಒಳ್ಳೆ ಸಿನಿಮಾ ಯಾರು ನೋಡಕ್ಕೆ ಬರ್ತಿಲ್ಲ, ಸೊ ಶೋಸನ್ನು ಕ್ಯಾನ್ಸಲ್ ಮಾಡುವಂಥ ಪರಿಸ್ಥಿತಿ ಬರ್ತಿದೆ. ಇದು ಬರೀ ಸಿರ್ಸಿಲಿ ಅಂತಲ್ಲ, ಎಲ್ಲ ಚಿಕ್ಕ ಚಿಕ್ಕ ಸಿಟೀಸಲ್ಲಿ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲ ಕಡೆ ಹೀಗೆ ಆಗ್ತಿರೋದು. ಸೊ ಎಲ್ರಿಗೂ ನಾವು ಕೇಳ್ಕೊಳ್ಳೋದಂದರೆ ಫಿಲ್ಮ್ ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಿಕಾಸ್ ನಾವು ಡೈಲಿ ಥಿಯೇಟ್ರ್ ವಿಸಿಟ್ಸ್ ಮಾಡಿದಾಗ ಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ಸಿಗೆ ಯಾವಾಗ ನಾವು ಎಂಟ್ರ್ ಆಗ್ತೀವಿ ಅವರಲ್ಲಿ ಕೊಡೋ ರಿಯಾಕ್ಷನ್ಸ್ ಇರ್ಬೋದು, ಕೆಲವೊಂದು ಜನ ವಿಸಿಲ್ಸ್ ಹೊಡಿತಿರ್ತಾರೆ, ಇಲ್ಲ ಕ್ಲಾಪ್ಸ್ ಮಾಡ್ತಿರ್ತಾರೆ, ಸ್ಟ್ಯಾಂಡಿಂಗ್ ಓವೇಷನ್ಸ್ ಎಲ್ಲ ಸಿಗ್ತಿದೆ. ಸೊ ಅದು ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವಾಗ ಅನ್ಸುತ್ತೆ ಅಯ್ಯೋ ಇನ್ನೂ ಜಾಸ್ತಿ ಜನ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ ದಟ್ ಪ್ಲೀಸ್ ಈ ಫಿಲ್ಮನ್ನು ಥಿಯೇಟ್ರಲ್ಲಿ ಮಿಸ್ ಮಾಡಬೇಡಿ. OTTಲಿ ಖಂಡಿತ ಬರುತ್ತೆ, ಬಟ್ ಆವಾಗ ನಿಮಗೆ ರಿಗ್ರೆಟ್ ಅನಿಸ್ಬೋದು ದಟ್ ಅಯ್ಯೋ ಇದನ್ನು ಥಿಯೇಟ್ರಲ್ಲೇ ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಸೊ ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ನಾವು ಎಲ್ಲ ಥರದ್ದು ಪ್ರಚಾರ ಮಾಡ್ತಾನೆ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಇಲ್ಲ ಥಿಯೇಟ್ರ್ ವಿಸಿಟ್ಸ್ ಆಗಿರ್ಬೋದು. ಸೊ ನೀವು ವರ್ಡ್ ಆಫ್ ಮೌತಿಂದ ಎಲ್ರಿಗೂ ಹೇಳಿ ಇನ್ನೂ ಜಾಸ್ತಿ ಜನ ಥಿಯೇಟ್ರಿಗೆ ಬಂದರೆ ನಮ್ಗೆಲ್ರಿಗೂ ಒಳ್ಳೇದಾಗುತ್ತೆ ಆ್ಯಂಡ್ ಶೋಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನೀವು ಪದೇ ಪದೇ ನೋಡ್ಬೋದು ಆ್ಯಂಡ್ ಇನ್ನೂ ಜಾಸ್ತಿ ಜನ ನೋಡ್ಬೋದು. ಸೊ ಅದೊಂದೇ ರಿಕ್ವೆಸ್ಟ್ ನಮ್ಮ ಕಡೆಯಿಂದ. ಆ್ಯಂಡ್ ಯಾರ್ಯಾರು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಅದೇ ಸರ್, ಆಗಲೇ ಹೇಳ್ದಂಗೆ ಈಗ ನಮ್ಮ ಆನ್ಲೈನಲ್ಲಿ ಏನೇನು ಬೂಸ್ಟ್ ಮಾಡ್ಬೋದು, ಏನೇನು ಎಷ್ಟು ಪ್ರಚಾರ ಮಾಡ್ಬೋದು ಅಷ್ಟು ಮಾಡಿದ್ದೀವಿ, ಮಾಡ್ತಾನೆ ಇದ್ದೀವಿ, ಮುಂದೆ ಮಾಡ್ತೀವಿ ಕೂಡ. ಅದನ್ನು ಆನ್ಲೈನ್ ಬಿಡೋದಿಲ್ಲ. ಈಗ ಆಫ್ಲೈನಲ್ಲಿ ಹೆಂಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅನ್ನೋದಕ್ಕೆ ಆ್ಯಕ್ಚುಲಿ ನಮಗೆ ಕನ್ಫ್ಯೂಷನ್ಸ್ ಇದ್ದಿದ್ದು. ಬರೀ ಪೋಸ್ಟರ್ ಅನ್ಸೋದ್ರಿಂದ ಅಥವಾ ಇನ್ನೇನೋ ಮಾಡೋದ್ರಿಂದ ಆಗತ್ತೋ ಅಥವಾ ಇನ್ನೇನು ಮಾಡ್ಬೋದು ಇದಕ್ಕೆ ಹೊಸದಾಗಿ ಅನ್ನೋ ಥರದಲ್ಲಿ ಒಂದು ಕನ್ಫ್ಯೂಷನ್ ಇತ್ತು. ಜೊತೆಗೆ ಅದೇ ಈಗ ವರ್ಡ್ ಆಫ್ ಮೌತ್ ಅಂತ ಬಂದಾಗ ಒಬ್ಬರು ಹೋದವರು ಪ್ರತಿಯೊಬ್ಬರು ನೆಕ್ಸ್ಟ್ ಡೇ ಫ್ಯಾಮಿಲಿಗೆ ಕಳಿಸ್ತಾ ಇದ್ದಾರೆ. ಸೊ ಆ ಥರದೆಲ್ಲ ಆಗ್ತಾ ಇದೆ. ಸೊ ವರ್ಡ್ ಆಫ್ ಮೌತ್ ಹೆಂಗೆ ಈ ಚೈನ್ ರಿಯಾಕ್ಷನ್ ಹೆಂಗೆ ಆಗ್ತಿದೆ ಹಂಗೆ ಆಗ್ತಾ ಇದೆ. ಬಟ್ ಹೊಸ ಆಡಿಯನ್ಸ್ಗಳು ಕ್ರಿಯೇಟ್ ಆಗಬೇಕು, ಹೊಸೊಬ್ಬರಿಗೆ ರೀಚ್ ಆಗಬೇಕು. ಸೊ ಅವರು ಬಂದು ನೋಡಬೇಕು ಅಂತ ನಮ್ಮ ಒಂದು ಮನವಿ.